ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಪ್ರಶಾಂತ್ ರಾವ್ ಅವರು. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಅಂದ್ರೆ ಜಾಯಿಂಟ್ ಪೇನ್, ಸಂಧಿವಾತ ಅಂತ ನಾವೆಲ್ಲ ಹೇಳ್ತೇವೆ. ಸಾಮಾನ್ಯವಾಗಿ ಒಂದು ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ವಯಸ್ಸಾದವರಲ್ಲಿ ಹೆಚ್ಚಾಗಿ ನೋಡಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಎಂಗೇಜ್ ಇರುವಂತವರು ಕೂಡ ಲೈಕ್ ಈಗ ಒಂದು 25 ಅಥವಾ 35, 40 ಇಯರ್ಸ್ ಅಲ್ಲೂ ಕೂಡ ಅಂದ್ರೆ ತುಂಬಾ ಬೇಗ ಈ ಒಂದು ಜಾಯಿಂಟ್ ಪೇನ್ ಸಮಸ್ಯೆ ಅನ್ನೋದು ಕಂಡುಬರುವಂತದನ್ನ ಹೆಚ್ಚಾಗಿ ನೋಡ್ತಾ ಇದೆ. ಈಗ ಸಾಕಷ್ಟು ಮನೆಗಳಲ್ಲಿ ನೋಡಬಹುದು, ಕೈ ನೋವು ಬರುವಂತದ್ದು ಅಥವಾ ಮಂಡಿ ನೋವು ಬರುವಂತದ್ದು, ಪಾದಗಳಲ್ಲಿ ನಮ್ನೆಸ್ ಆಗುವಂತದ್ದು, ಸೊಂಟದ ಭಾಗ, ಕುತ್ತಿಗೆ, ಶೋಲ್ಡರ್ ಪೇನ್, ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ನಾನಾ ರೀತಿಯಾದ ಒಂದು ಜಾಯಿಂಟ್ ಪೇನ್ ಸಮಸ್ಯೆಗಳನ್ನ ನಾವು ಅತಿ ಹೆಚ್ಚಾಗಿ ನೋಡೋದ್ರಿಂದ ಈ ಒಂದು ಜಾಯಿಂಟ್ ಪೇನ್ ಸಮಸ್ಯೆ ಅನ್ನೋದು ಯಾವ ರೀತಿ ಕಂಡು ಬರುತ್ತೆ ಅಂದ್ರೆ ಯಾವ ರೀತಿಯಾದ ಲೈಫ್ ಸ್ಟೈಲ್ ಇಂದ ಕಂಡು ಬರಬಹುದು ಅಥವಾ ಯಾವ ರೀತಿಯಾದ ಒಂದು ಆಹಾರ ಪದ್ಧತಿಯಿಂದ ಕಂಡು ಬರಬಹುದು. ಇನ್ನು ಅತಿ ಮುಖ್ಯವಾಗಿ ನಮ್ಮ ಹೋಮಿಯೋಪತಿ ಶಾಖೆಯಲ್ಲಿ ಈಗಾಗಲೇ ಸಾಕಷ್ಟು ಜನ, ಲಕ್ಷಾಂತರ ಜನ ಈ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ, ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಒಂದು ಆರ್ಥರೈಟಿಸ್ ಸಮಸ್ಯೆಗೆ. ಹಾಗಾಗಿ ನೀವು ಕೂಡ ಯಾವುದೇ ರೀತಿಯಾದ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಕೂಡ ನಮ್ಮ ಹೋಮಿಯೋಪತಿ ಶಾಖೆಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಒಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಇನ್ನು ವೀಕ್ಷಕರೇ, ಈಗ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೇವೆ, ವಯಸ್ಸಾದವರಿಗೆ ಒಂದು ಲೈಕ್ ಮೂಳೆ ಸವೆತದಿಂದ ಅಥವಾ ವಯಸ್ಸಾದ ಮೇಲೆ ವಿಟಮಿನ್ ತುಂಬಾ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡುವಂತದನ್ನ ನಾವು ನೋಡ್ತೇವೆ. ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತದನ್ನು ಕೂಡ ಡಿಲೇ ಮಾಡುವಂತದನ್ನ ನೋಡ್ತೇವೆ. ಎಷ್ಟೋ ಜನ 5 ವರ್ಷ, 10 ವರ್ಷ, 20 ವರ್ಷದಿಂದ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್, ಮೊದಲನೇದಾಗಿ ಆರ್ಥರೈಟಿಸ್, ಜಾಯಿಂಟ್ ಪೇನ್ ಅಥವಾ ಸಂಧಿವಾತ ಅಂತ ಹೇಳ್ತೇವೆ. ನಾನು ಈಗಷ್ಟೇ ಹೇಳಿದಾಗೆ ಸುಮಾರು ಮನೆಗಳಲ್ಲಿ ವಯಸ್ಸಾದ ಮೇಲೆ ಆ ವಯಸ್ಸಾದವರೇ ಆಗಿರ್ಬಹುದು ಅಥವಾ ಮನೆಯಲ್ಲಿ ಇವನ್ ಒಂದು ನಾಲೆಡ್ಜ್ ಇದ್ರ ಬಗ್ಗೆ ಇಲ್ಲದೆ ಇರೋರು ವಯಸ್ಸಾದ್ಮೇಲೆ ಇದು ಕಾಮನ್ ಅಂತ ಹಾಗೆ ನೆಗ್ಲೆಕ್ಟ್ ಮಾಡುವಂತದನ್ನ ನೋಡ್ತೇವೆ. ಎಷ್ಟೋ ವರ್ಷಗಳಿಂದ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಸೊ ಒಂದು ಮೊದಲನೇದಾಗಿ ಆರ್ಥರೈಟಿಸ್ ಅಂದ ಕೂಡಲೇ ವೀಕ್ಷಕರಿಗೆ ಏನನ್ನ ತಿಳಿಸ್ತೀರಿ? ಸೊ ಬೇಸಿಕಲಿ ಇವಾಗ ನಾವು ಆರ್ಥರೈಟಿಸ್ ಅಂತ ಹೇಳ್ತಾ ಬಂದಾಗ, ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬೇಕು ಅಂತಂದಾಗ ಪ್ರತಿಯೊಂದು ಪೇಷಂಟ್ಸ್ಗಾಗಿರ್ಬೋದು ಆ್ಯಂಡ್ ಈ ಒಂದು ಸಫರ್ ಆಗದೆ ಇರೋರಿಗಾಗಿರ್ಬೋದು ಆರ್ಥರೈಟಿಸ್ ಬಗ್ಗೆ ಒಂದು ನಾಲೆಡ್ಜ್ ಇದೆ ಅಂತಾನೆ ಹೇಳ್ತಾ ಬರ್ಬೇಕು. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಕಾಮನೆಸ್ಟ್ ಡಿಸೀಸ್ ಅಂತಲೂ ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದೀವಿ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ವೆಲ್ ಅಂಡರ್ಸ್ಟುಡ್ ಅಂತ ಹೇಳ್ತೀವಿ. ಸೊ ಯಾರಿಗೂ ಕೂಡ ಈ ಆರ್ಥರೈಟಿಸ್ ಅನ್ನೋದ್ರ ಬಗ್ಗೆ ಗೊತ್ತಿದೆ, ಒಂದು ಜಾಯಿಂಟ್ ಅಲ್ಲಿ ಸವಿತ ಕಾಣಿಸ್ಕೊಳ್ತಾ ಇದೆ, ಸೊ ಜಾಯಿಂಟ್ ಅಲ್ಲಿ ನೋವು ಆಗ್ತಾ ಇದೆ, ಜಾಯಿಂಟ್ ಅಲ್ಲಿ ಊತ ಬರ್ತಾ ಇದೆ, ಸೊ ಮಂಡಿ ನೋವು ಆಗ್ತಾ ಇದೆ, ನಡೆಯೋದಕ್ಕೆ ಕಷ್ಟ ಆಗೋದು, ಇಲ್ಲ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಡೆಯೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾದ ಲಕ್ಷಣಗಳಿತ್ತು ಅಂತಂದಾಗ ಅದನ್ನ ಒಂದು ಆರ್ಥರೈಟಿಸ್ ಅಂತ ಹೇಳ್ತಾ ಇರೋದನ್ನ ನೋಡ್ತೀವಿ. ಅಂಡ್ ಅದ್ರ ಜೊತೆಗೆ ಆ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ದೇ ಇರೋದಾಗಿರ್ಬೋದು, ಇಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಬರೀ ಆ ನೋವನ್ನ ಮುಂದೆ ಹಾಕೋದ್ರಲ್ಲಿ ಒಂದು ಯೂಸ್ ಆಗುವಂತ ಟ್ರೀಟ್ಮೆಂಟ್ ತಗೊಳ್ಳೋದಿರ್ಬೋದು. ಸೊ ಇದೆಲ್ಲವೂ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ನೀ ರಿಪ್ಲೇಸ್ಮೆಂಟ್ ಇಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವಂತ ಹಂತಕ್ಕೂ ಕೂಡ ಇವತ್ತಿನ ದಿವಸ ಆರ್ಥರೈಟಿಸ್ ಪೇಷಂಟ್ಸ್ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಆರ್ಥರೈಟಿಸ್ ಅಂತ ನಾವು ತಿಳ್ಕೊಬೇಕಾದಾಗ ಮೊದಲಿಗೆ ಇದು ಮೇನ್ಲಿ ಎಫೆಕ್ಟ್ ಆಗೋದು ಜಾಯಿಂಟ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಆರ್ಥರೈಟಿಸ್ ಅಂತ ಆ ಹೆಸರಲ್ಲೇ ಹೇಳೋ ಹಾಗೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ ಅಂತ ಹೇಳ್ತೀವಿ. ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ, ಆ ಒಂದು ಜಾಯಿಂಟ್ ಅಲ್ಲಿ ಡಿಜೆನರೇಟಿವ್ ಚೇಂಜಸ್ ಆಗ್ತಾ ಇದೆ, ಆ ಜಾಯಿಂಟ್ ಅಲ್ಲಿ ತುಂಬಾ ಡ್ಯಾಮೇಜ್ ಅನ್ನೋದು ಆಗ್ತಾ ಇದೆ ಅಂತಂದಾಗ ನಾವು ಅಂಥದನ್ನ ಆರ್ಥರೈಟಿಸ್ಗೆ ಹೇಳ್ತಾ ಬರ್ತೀವಿ. ಇಲ್ಲಿ ಜಾಯಿಂಟ್ ಅಂತ ಹೇಳ್ತಾ ಬಂದಾಗ ಎಲ್ಲಿ 2 ಬೋನ್ ಮೀಟ್ ಆಗ್ತಾ ಬರುತ್ತಾ ನಾವು ಅದನ್ನ ಜಾಯಿಂಟ್ ಅಂತ ಹೇಳ್ತಾ ಬರ್ತೀವಿ. ನಮ್ಮ ಬಾಡಿಯಲ್ಲಿ 360 ಜಾಯಿಂಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಯಾವಾಗ 2 ಬೋನ್ ಮೀಟ್ ಆಗ್ತಾ ಹೋಗುತ್ತೆ, ಆ ಜಾಯಿಂಟ್ ನಡುವೆ ಒಂದು ಕವರಿಂಗ್ ಇರುತ್ತೆ, ನಾವು ಅದನ್ನ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅನ್ನೋದು 2 ಬೋನ್ ನಡುವೆ ಯಾವುದೇ ರೀತಿ ಫ್ರಿಕ್ಷನ್ ಆಗ್ತಾ ಇರಬಾರ್ದು, ಅದೊಂದು ಪ್ರೊಟೆಕ್ಟಿಂಗ್ ಲೇಯರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅಂಡ್ ಆ ಒಂದು ಕಾರ್ಟಿಲೇಜ್ ನಡುವೆ ಒಂದು ಕುಷನ್ಸ್ ತರ ಬೆಡ್ ಆಗಿ ಅಂಡ್ ಆ ಒಂದು ಫ್ಲೂಯಿಡ್ ಆಗಿರ್ಬೋದು, ಅದನ್ನ ಸೈನೋವಿಯಂ ಅಂತ ಹೇಳ್ತೀವಿ, ಇಲ್ಲ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಈ ಒಂದು ಫ್ಲೂಯಿಡ್ ಆಗಿರ್ಬೋದು, ಈ ಒಂದು ಕಾರ್ಟಿಲೇಜ್ ಏನಾಗುತ್ತೆ 2 ಬೋನ್ಗೂ ಕೂಡ ಮೀಟ್ ಆಗದೆ ಇರೋ ತರ ಒಂದು ಫ್ಲೆಕ್ಷನ್ ಆಗಿರ್ಬೋದು, ಇಲ್ಲ ರೊಟೇಷನ್ ಆಫ್ ಮೂವ್ಮೆಂಟ್ಗೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ಈ ಒಂದು ಭಾಗದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಅಲ್ಲಿ ಏನಾದ್ರೂ ಇನ್ಫ್ಲಮೇಷನ್ ಆಗ್ತಾ ಇದೆ, ಆ ಒಂದು ಕಾರ್ಟಿಲೇಜ್ಗೆ
ತೊಂದರೆ ಆಗ್ತಾ ಇದೆ, ಇಲ್ಲ ಆ ಫ್ಲೂಯಿಡ್ ಅನ್ನೋದು ಡ್ರೈ ಆಗ್ತಾ ಇದೆ, ಇಲ್ಲ ಖಾಲಿ ಆಗ್ತಾ ಇದೆ ಅಂತಂದಾಗ ಅದರ ಸುತ್ತಲೂ ಇರ್ತಕ್ಕಂಥ ನರಗಳ ಮೇಲೆ ಅತಿಯಾದ ಒತ್ತಡ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನರಗಳ ಮೇಲೆ ಬೀಳತಕ್ಕಂಥ ಒತ್ತಡ ಆಗಿರ್ಬೋದು, ಸೊ ಆ ಒಂದು ಭಾಗದಲ್ಲಿ ಆಗುವಂಥ ಊತ ಆಗಿರ್ಬೋದು, ನಾವು ಅದನ್ನ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ನಾರ್ಮಲಿ ಆರ್ಥರೈಟಿಸ್ ಅಂತ ಬರ್ತಾ ಇದೆ ಅಂತಂದಾಗ ತುಂಬ ಕಾಮನ್ ಆಗಿ ನಾವು ಇವತ್ತಿನ ದಿವಸ ಹಲವಾರು ಒಂದು ಟೈಪ್ಸ್ನ ಆರ್ಥರೈಟಿಸ್ ಅನ್ನೋದನ್ನ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಗೊತ್ತಿರುತ್ತೆ. ಸೊ ಆ್ಯಂಡ್ ಆರ್ಥರೈಟಿಸ್ ಅಂತ ಹೇಳಿದಾಗ ನಾವು ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ನು ನಾವು ನೋಡ್ತಾ ಬರ್ತೀವಿ. ಬಟ್ ತುಂಬ ಕಾಮನ್ ಆಗಿ ನಾವು ಕ್ಲಿನಿಕಲ್ಲಿ ಇವತ್ತಿನ ದಿವಸ ನೋಡ್ತಾ ಇರೋರು ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದರ ನೆಕ್ಸ್ಟ್ ಆಗಿ ನಾವು ನೋಡ್ತಾ ಇರೋದನ್ನ ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದೇ ರೀತಿ ಫಾಲೋಡ್ ಬೈ ಗೌಟ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಅದು ಫಾಲೋ ಆನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೇನ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಂಡಿ ನೋವು ಅನ್ನೋದನ್ನ ತುಂಬ ಕಾಮನ್ ಆಗಿ ಕೇಳ್ತಾ ಬರ್ತೀವಿ. ಸೊ ಮಂಡಿ ನೋವು ಅಂತ ಹೇಳಿದಾಗ ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಮಂಡಿ ನೋವು ಇರುವಂಥ ಪೇಷಂಟ್ಸ್ ಇರ್ತಾರೆ ಅಂತ ಹೇಳ್ತೇವೆ. ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಲೋ ಬ್ಯಾಕ್ ಪೇನ್, ಅಂದರೆ ಬ್ಯಾಕ್ ಪೇನ್ ಅನ್ನೋದು ಅಷ್ಟೇ ಕಾಮನ್ ಆಗ್ತಾ ಇದೆ. ಸೊ ಇದೇ ರೀತಿ ಪೇಷಂಟ್ಸ್ಗೆ ಯಾರಿಗೆ ಆ ಒಂದು ನೋವು ಅನ್ನೋದು ಎಷ್ಟು ಕಾಮನ್ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರ ತಲೆಯಲ್ಲೂ ಕೂಡ ಏನಾಗುತ್ತೆ, ಇಟ್ ಈಸ್ ಅನ್ ಏಜ್ ಫ್ಯಾಕ್ಟರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ 40 ವರ್ಷ ಆಗ್ತಾ ಇದೆ, ಮಂಡಿ ನೋವು ಅನ್ನೋದು ಕಾಮನ್ ಅನ್ನೋ ರೀತಿಯಲ್ಲಿ ಪೇಷಂಟ್ಸ್ ಇವತ್ತಿನ ದಿವಸ ಇರೋದು. ಸೊ ಎವ್ರಿ 40 ಇಯರ್ಸ್ ಆದಮೇಲೆ ಪೇಷಂಟ್ಸ್ಗೆ ಈ ಒಂದು ಮಂಡಿ ನೋವು ಆಗಿರ್ಬೋದು, ಯಾವುದೇ ರೀತಿ ಜಾಯಿಂಟ್ನ ಸಮಸ್ಯೆ ಬರಬೇಕು ಅನ್ನೋದಿರೋದಿಲ್ಲ. ಸೊ ಜಾಯಿಂಟಲ್ಲಿ ಸಮಸ್ಯೆ ಬರಬೇಕು ಅಂತಂದಾಗ ಎಕ್ಸಾಕ್ಟ್ ಕಾಸ್ ಕೂಡ ಇರುತ್ತೆ. ಆ್ಯಂಡ್ ಯಾವುದೇ ಒಂದು ವ್ಯಕ್ತಿಗೆ ತೊಂದರೆ, ಮೇನ್ಲಿ ಆರ್ಥರೈಟಿಸ್ ಅನ್ನೋದು ಬರ್ತಾ ಇದೆ ಅಂದಾಗ ಅದಕ್ಕೆ ಮುನ್ನೆಚ್ಚರಿಕೆ ಆಗಿರ್ಬೋದು. ಸೊ ಆ ಒಂದು ಸಮಸ್ಯೆಗೆ ಒಂದು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಅನ್ನೋದು ಇಮಿಡಿಯೇಟ್ ಆಗಿ ತಗೊಳ್ಳೋದಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವಾಗ ಈ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸೊ ಕಾಯಿಲೆನ ಮುಂದಾಗ್ತಾ ಹೋಗ್ತೀವಿ, ಸೊ ಅವಾಗ ಆರ್ಥರೈಟಿಸ್ ಇಂದ ಇವತ್ತಿನ ದಿವಸ ಅತಿ ಹೆಚ್ಚಿನ ಜನ ಏನು ಬಳಲ್ತಾ ಇದ್ದಾರೆ, ಸೊ ಅವರು ಸ್ಟಿರಾಯ್ಡ್ಸ್ ಅನ್ನೋದನ್ನ ತಗೊಂಡು ಅವರ ಒಂದು ಕಾಯಿಲೆನ ಮೇಂಟೈನ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಬರ್ತೀವಿ. ಬಿಕಾಸ್ ಪೇನ್ ಕಿಲ್ಲರ್ ಅನ್ನೋದು ಕೂಡ ಒಂದು ಪೀಕ್ವರೆಗೂ ನಡೀತಾ ಹೋಗುತ್ತೆ ಪೇಷಂಟ್ಸ್ಗೆ. ಒಂದು ಸ್ವಲ್ಪ ದಿವಸ ಆದಾಗ ಸೊ ಆ ಪೇನ್ ಕಿಲ್ಲರು ಕೂಡ ಯಾವುದೇ ರೀತಿಯೂ ಕೂಡ ಕಾಯಿಲೆಗೆ ವಾಸಿ ಮಾಡ್ತಾ ಇರೋದಿಲ್ಲ. ಸೊ ಈ ರೀತಿ ಆರ್ಥರೈಟಿಸ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟಿವ್ ಆಫ್ ಏಜ್ ಫ್ಯಾಕ್ಟರ್ ಇರ್ಬೋದು, ಸೊ ಯಾವುದೇ ರೀತಿ ಒಂದು ರೇಷಿಯೋಸ್ ಅಲ್ಲಿ ನಾವು ನೋಡಬೇಕು ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಏಜ್ ಫ್ಯಾಕ್ಟರಲ್ಲೂ ಕೂಡ ಈ ಒಂದು ಆರ್ಥರೈಟಿಸ್ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ಸಾಕಷ್ಟು ಜನರಲ್ಲಿ ನಾವು ತೀರಾ ಚಿಕ್ಕ ವಯಸ್ಸಲ್ಲಿ ಈಗ ಒಂದು ಆರ್ಥರೈಟಿಸ್ ಅಂತ ತಗೊಂಡ್ರು ಕೂಡ ಲೈಕ್ ಗೌಟಿ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್, ರೊಮ್ಯಾಟೆಡ್ ಆರ್ಥರೈಟಿಸ್ ಅಥವಾ ವೈರಲ್ ಆರ್ಥರೈಟಿಸ್, ನಾನಾ ರೀತಿಯಾದ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ವರ್ಕಿಂಗ್ ಸ್ಟ್ರಕ್ಚರ್ ಇಂದಾನೇ ಆಗಿರಬಹುದು, ಅಂದ್ರೆ ಅವ್ರು ಮಾಡುವಂತಹ ಕೆಲಸದಿಂದನೂ ಕೂಡ ಆಗಿರಬಹುದು, ನಾನಾ ರೀತಿಯಾದ ಕಾರಣಗಳಿಗೆ ಆರ್ಥರೈಟಿಸ್ ಸಮಸ್ಯೆಗಳು ಬರೋದ್ರಿಂದ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಕೂಡ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ, ಅಂದ್ರೆ ಒಬ್ಬ ಮನುಷ್ಯನ ಪಾದದಿಂದ ಹಿಡಿದು ತಲೆಯ ಭಾಗದವರೆಗೂ ಯಾವುದೇ ಒಂದು ಪೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕಂಡು ಬರ್ತಾ ಇದ್ರು ಕೂಡ ದೀರ್ಘವಾಗಿ ಆ ಒಂದು ಪೇನ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡ್ತಾ ಇದೆ ಅಂದ್ರೆ ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ಜೊತೆಗೆ ನಮ್ಮ ಹೋಮಿಯೋಪತಿ ಶಾಖೆಗೆ ನೀವು ಇನ್ ಕೇಸ್ ಇಲ್ಲಿವರೆಗೂ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ವಿತ್ ರಿಪೋರ್ಟ್ ಜೊತೆಗೆ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗ ಒಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಇನ್ನು ನಮ್ಮ ಹೋಮಿಯೋಪತಿ ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂನಲ್ಲಿ ಇದೆ. ಇನ್ ಕೇಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ ಅಥವಾ ಹೊಸಪೇಟೆ, ಉಡುಪಿ ಹೀಗೆ ಕೆಲವೊಂದು ಭಾಗಗಳಲ್ಲೂ ಕೂಡ ಈ ಒಂದು ಶಾಖೆ ಇದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ನಾನಾ ಭಾಗಗಳಲ್ಲಿ ಒಂದು ಶಾಖೆ ಇರೋದ್ರಿಂದ ನೀವು ಯಾವುದೇ ರೀತಿಯಾದ ಇವತ್ತೇನೊಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದೀವಿ ಆರ್ಥರೈಟಿಸ್ ಅನ್ನುವಂಥದ್ದು, ಇದು ಒಂದೇ ಅಲ್ಲ, ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದ್ರು ಕೂಡ ಒಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಾವುಗಳು ತಗೊಳ್ಬಹುದು. ಸರ್, ಈಗ ಆರ್ಥರೈಟಿಸ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ರಿ. ಈಗ ಆರ್ಥರೈಟಿಸ್ಗೆ ಕೆಲವೊಂದು ಕಾರಣಗಳು ಅಂತ ಹೇಳೋದಾದ್ರೆ ಸರ್, ಈಗ ಎಲ್ಲರಲ್ಲೂ ಕೂಡ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಒಂದು ಪೇನ್ ರಿಲೇಟೆಡ್ ಸಮಸ್ಯೆಗಳು ಎದುರಾಗುವಂತದನ್ನ ನೋಡ್ತೇವೆ. ಬಟ್ ಕೆಲವೊಬ್ಬರಲ್ಲಿ ಆ ಮೂಮೆಂಟಿನಲ್ಲಿ ಕೆಲವೊಂದು ಅವರ್ಸ್ ಇರುತ್ತೆ, ಕೆಲವೊಬ್ರು ಟ್ಯಾಬ್ಲೆಟ್ ತಗೊಂಡಾಗ ಹೋಗುವಂತದ್ದು, ಅಥವಾ ಇವನ್ ಟ್ಯಾಬ್ಲೆಟ್ ತಗೊಳ್ದೇ ಇದ್ರು ಕೂಡ 24 ಅವರ್ಸ್ ಆದ್ಮೇಲೆ ನಾರ್ಮಲಿ ತನ್ನಂತಾನೆ ಕಡಿಮೆ ಆಗುವಂತದನ್ನ ನಾವು ನೋಡ್ತೇವೆ. ಇವಾಗ ಒಂದು 40 ವರ್ಷ ಇದೆ ಅಂದ್ರೆ 40 ವರ್ಷದ ಎಲ್ಲಾ ವ್ಯಕ್ತಿಗಳಲ್ಲೂ ಕೂಡ ನಾವು ಆರ್ಥರೈಟಿಸ್ ಸಮಸ್ಯೆಗಳನ್ನ ನೋಡೋದಿಲ್ಲ. ಹಾಗಾಗಿ ಕಾರಣ ಅಂತ ಹೇಳೋದಾದ್ರೆ ಯಾವ ಕಾರಣಕ್ಕೆ ಯಾವ ವ್ಯಕ್ತಿಗಳಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳನ್ನ ಹೆಚ್ಚಾಗಿ ನೋಡಬಹುದು? ಬೇಸಿಕಲಿ ಏನಾಗುತ್ತೆ, ನಾವು ಆರ್ಥರೈಟಿಸ್ ಅಲ್ಲಿ ನಾವು ಟೈಪ್ಸ್ ಅಲ್ಲಿ ನೋಡೋ ಹಾಗೆ ಈ ಆರ್ಥರೈಟಿಸ್ ಒಂದೊಂದು ಆರ್ಥರೈಟಿಸ್ ಕೂಡ ಅದರದೇ ಆದಂಥ ಕಾರಣಗಳಿರುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲೂ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು.
ಸೊ ಅದರಲ್ಲಿ ಬೇಸಿಕಲಿ ನಾವು ಫಸ್ಟ್ ಆಗಿ ನಾವು ನೋಡ್ತಾ ಇರೋದು ಅಂಡ್ ಕಾಮನೆಸ್ಟ್ ಆಗಿ ನಾವು ನೋಡೋದನ್ನ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂಡ್ ಇತ್ತೀಚಿನ ದಿನಗಳಲ್ಲಿ ದ ಮೆಜಾರಿಟಿ ಆಫ್ ದ ಪೀಪಲ್ ಸಫರ್ ಆಗ್ತಾ ಇರೋದು ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಬೇಕು. ಬಿಕಾಸ್ ಇದು ಒಂದು ಡಿಜನರೇಟಿವ್ ಕಂಡೀಷನ್ ಅಂತ ಹೇಳ್ತೀವಿ ಅಂಡ್ ಡ್ಯೂ ಟು ವೇರ್ ಅಂಡ್ ಟೇರ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಜಾಯಿಂಟ್ಸು ಅತಿಯಾಗಿ ಯೂಸ್ ಆಗ್ತಾ ಇದೆ, ಸೊ ಅತಿಯಾಗಿ ಫ್ರಿಕ್ಷನ್ಗೊಳಗಾಗ್ತಿದೆ, ಸೊ ಅಲ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅಂಡ್ ಬೇಸಿಕಲಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ಲಾಂಗ್ ಬೋನ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ನಾವು ತುಂಬ ಕಾಮನ್ ಆಗಿ ಆಸ್ಟಿಯೋ ಆರ್ಥರೈಟಿಸ್ ನೋಡೋದು ಎಲ್ಲಿ ವೇಟ್ ಬಿಯರಿಂಗ್ ಜಾಯಿಂಟ್ ಇರುತ್ತೆ, ಸೊ ಮಂಡಿ ನೋವು ಆಗಿರ್ಬೋದು, ಸೊಂಟದ ಮೂಳೆಗಳಾಗಿರ್ಬೋದು, ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಸೊ ಈ ಭಾಗದಲ್ಲಿ ಅತಿಯಾಗಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ಪೇಷಂಟ್ಸ್ ಕಾಮನೆಸ್ಟ್ ಸಿಂಪ್ಟಮ್ಸ್ ನಾವು ನೋಡ್ತಾ ಇರೋದು, ಸೊ ನಡಿಬೇಕಾದ್ರೆ ನೋವು ಆಗ್ತಾ ಇದೆ ಅಂತ ಕೆಲವರು ಆಗಿರ್ಬೋದು, ಆ್ಯಂಡ್ ಇಲ್ಲ ಫ್ರಿಕ್ಷನ್ ಆಗ್ತಾ ಕ್ರಿಪಿಟೇಷನ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಸೊ ಓಡಾಡಬೇಕಾದ್ರೆ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ ಪೇಷಂಟ್ಸ್ಗೆ, ನಾವು ಅದು ಕೂಡ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಒಂದು ನೋವು ಅನ್ನೋದು ಅದೇ ರೀತಿ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಬಿಡ್ತಾ ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಊತ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಮಂಡಿಲಿ ಊತ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ಸ್ಗೆ ಇರುವಂಥ ನೋವು ಹಂತವಾಗಿ ನೋಡ್ತಾ ಕೆಳಗಡೆ ಕೂರೋದಕ್ಕಾಗೋದಿಲ್ಲ, ಸೊ ಎದ್ದು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಸೊ ಮೆಟ್ಲು ಹತ್ತಬೇಕು ಅಂತಂದ್ರೆ ಸೊ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಪೇಷಂಟ್ಸ್ಗೆ ಒಂದು ಸ್ವಲ್ಪ ನಿಂತ್ಕೋಬೇಕಂದ್ರೂ ಅವ್ರಿಗೆ ಏನಾದರೂ ಸಪೋರ್ಟ್ ಬೇಕು. ಸೊ ಈ ರೀತಿಯಾದ ಒಂದು ತೊಂದರೆಗಳು ನಾವು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಬರ್ತಾ ನೋಡ್ತಾ ಹೋಗ್ತೇವೆ. ಅಂಡ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಬೇಸಿಕಲಿ ಇಲ್ಲಿ ಎರಡು ಬೋನ್ನ ನಡುವೆ ಇರ್ತಕ್ಕಂಥ ಆ ಒಂದು ಫ್ಲೂಯಿಡ್ ಅನ್ನೋದು ಕಡಿಮೆ ಆದಾಗ ಅಲ್ಲಿ ನರಗಳ ಮೇಲೆ ಒತ್ತಡ ಬರ್ತದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಅಂಡ್ ನಾನು ಹೇಳಿದಾಗೆ ವೇಟ್ ಬೇರಿಂಗ್ ಜಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಅವರು ಮಾಡುವಂಥ ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಎಷ್ಟೋ ಜನ ಪೇಷಂಟ್ಸ್ ಇವತ್ತಿನ ದಿವಸ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕ್ಲಿನಿಕ್ಗೆ ಬರ್ತಾ ಹೋಗ್ತಾರೆ. ಅಂಡ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇಲ್ಲಿ ಅವ್ರ ಕೆಲಸ ನಾವು ನೋಡ್ತಾ ಹೋದಾಗ ತುಂಬ ನಿಂತ್ಕೊಂಡು ಮಾಡುವಂಥ ಕೆಲಸ ಇರುತ್ತೆ. ಸೊ ಇಲ್ಲ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳಿದಾಗ ವೇಟ್ ಏನಾದರೂ ಲಿಫ್ಟ್ ಮಾಡ್ತಾ ಇದ್ದಾರೆ ಅತಿಯಾಗಿ, ಸೊ ಅವಾಗಲೂ ಕೂಡ ಈ ಒಂದು ತೊಂದರೆ ಆಗೋದನ್ನ ನೋಡ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ನಾವು ಹೇಳಬೇಕು ಅಂದ್ರೆ ಸೊ ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಸೊ ಅವರು ಹೆವಿಯಾಗಿ ವೆಯ್ಟ್ ಎತ್ತಾ ಹೋಗ್ತಾರೆ, ಇಲ್ಲ ಕೂಲಿ ಕೆಲಸ ಮಾಡೋರಾಗಿರ್ಬೋದು ಅವರು ವೆಯ್ಟ್ ಎತ್ತಾ ಹೋಗ್ತಾರೆ. ಸೊ ಅದೇನಾಗುತ್ತೆ, ನಮ್ಮ ಜಾಯಿಂಟ್ಗೆ ನೀಡ್ ಇರೋದಕ್ಕಿಂತಲೂ ಅತಿಯಾದ ವೆಯ್ಟ್ ಅನ್ನೋದು ಆ ಜಾಯಿಂಟ್ಗೆ ಬೀಳ್ತಾ ಇದೆ ಅಂದಾಗ ಆ ಸಮಸ್ಯೆ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಒಬೆಸಿಟಿ ಅಂತ ಹೇಳ್ತೀವಿ, ಸ್ಥೂಲಕಾಯ ಅನ್ನೋದು ಕೂಡ ಸೊ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ಗೆ ಮೇನ್ ಕಾರಣ ಅಂತಲೂ ಹೇಳ್ಬೋದು. ಬಿಕಾಸ್ ಅಲ್ಲಿನೂ ಕೂಡ ತುಂಬ ಪ್ರೆಷರ್ ಅನ್ನೋದು ಜಾಯಿಂಟ್ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಸ್ಟೆಡ್ ಆ ಪ್ರೆಷರ್ ಅನ್ನೋದನ್ನು ಮಾನಿಟರ್ ಮಾಡೋದಕ್ಕಿಂತ ಹೆಚ್ಚಿನಾಗಿ ನಾವು ಬರೀ ಪೇಯ್ನ ಮಾನಿಟರ್ ಮಾಡ್ತಾ ಹೋಗ್ತೇವೆ. ಸೊ ಆ ಪೇಯ್ನ್ ಅನ್ನೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತೇವೆ, ಪೇಯ್ನ್ ಅನ್ನೋದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೇವೆ. ಸೊ ಇದೇ ರೀತಿ ಪೇಯ್ನ್ ಅನ್ನೋದು 8 ರಿಂದ 10 ಅವರ್ ಪೋಸ್ಟ್ಪೋನ್ ಆಗುತ್ತೆ ಒಂದು ಪೇಯ್ನ್ ಕಿಲ್ಲರ್ ತಗೊಂಡಾಗ, ಮತ್ತೆ ತಿರ್ಗಾ ಆ ಒಂದು ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಇದು ಒಂದು ಲಾಂಗ್ ಬೋನ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಆಸ್ಟಿಯೋ ಆರ್ಥರೈಟಿಸ್ ಯಾವಾಗ ಲಾಂಗ್ ಬೋನ್ಸ್ಗೆ ಎಫೆಕ್ಟ್ ಆಗುತ್ತೆ, ಮೇನ್ಲಿ ಪೇಷಂಟ್ಸ್ನ ರುಟೀನ್ ಆಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಮನುಷ್ಯನ ಉತ್ಸಾಹ ಕಡಿಮೆ ಆಗುತ್ತೆ. ಸೊ ಯಾವುದೇ ರೀತಿ ಅವ್ರಿಗೆ ಇರ್ತಕ್ಕಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ, ನಾರ್ಮಲಿ ಅವರ ಕೆಲಸಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ಯಾವುದೇ ರೀತಿ ಕೆಲಸದಲ್ಲಿ ಹೋಗಬೇಕು ಅಂತಂದ್ರೂ ಆ ಜಾಯಿಂಟಿನ ಸಮಸ್ಯೆ ಅನ್ನೋದು ಅವರಿಗೆ ತಡೆ ಹೋಗ್ತಾ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಆಸ್ಟಿಯೋ ಆರ್ಥರೈಟಿಸ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದೇ ರೀತಿ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಮಂಡಿ ನೋವು ಅಂತ ಹೇಳಿದಾಗ ಮುಂಚೆ ಇಲ್ಲ, ಸೊ ಒಂದು ಟಾಕ್ ಏನಿತ್ತು ಅಂತಂದಾಗ ಅಟ್ಲೀಸ್ಟ್ ಒಂದು 40 ವರ್ಷ ಆಗಿರಬೇಕು, ಇಲ್ಲ ಒಂದು ರಿಟೈರ್ಡ್ ಲೈಫಲ್ಲಿ ಬರುವಂಥ ಒಂದು ಕಾಯಿಲೆ ಅಂತ ನಾವು ಹೇಳ್ತಾ ಬರ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇವನ್ ನಾವು 25 ರಿಂದ 30 ವರ್ಷದಲ್ಲಿರೋರಿಗೂ ಕೂಡ ಮಂಡಿ ನೋವು ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಂಡ್ ಅವರಿಗೆ ಆರ್ಥರೈಟಿಸ್ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅಂಡ್ ಎಷ್ಟೋ ಜನ ಪೇಷಂಟ್ಸು ಅರ್ಲಿ OA ಅಂದರೆ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟು ಕೂಡ ತಗೊಳ್ತಾ ಇರ್ತಾರೆ. ಸೊ ಈ ರೀತಿ ಯಾವಾಗ ಅವರು ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಳ್ತಾ ಹೋಗ್ತಾರೆ, ಪೇಯ್ನ್ ಅನ್ನೋದು ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ಯಾವಾಗ ಪೇಯ್ನ್ ಅನ್ನೋದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಸೊ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನೋದು ಒಳಗಡೆ ದೇಹದಲ್ಲಿ ಬೆಳೀತಾನೆ ಇರುತ್ತೆ. ಸೊ ಈ ರೀತಿ ಕಾಯಿಲೆ ಅನ್ನೋದನ್ನ ನಾವು ಕಡಿಮೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕಾಯಿಲೆಯಿಂದ ಬರುವಂಥ ಲಕ್ಷಣಗಳನ್ನು ಮುಂದಾಗ್ತಾ ಹೋದಾಗ ಸೊ ಕಾಯಿಲೆ ಅದೇ ರೀತಿ ಉಳ್ಕೊಳ್ತಾ ಹೋಗುತ್ತೆ. ಇವತ್ತಿನ ದಿವಸ ಆರ್ಥರೈಟಿಸ್ ಇಂದ ಎಷ್ಟೋ ಜನ ಪೇಷಂಟ್ಸ್ಗೆ ನಾವು ವಿಕಾರವಾಗಿ ನೋಡ್ತಾ ಇದ್ದೀವಿ. ಸೊ ಅವರ ಜಾಯಿಂಟ್ಗಳು ಡಿಫಾರ್ಮ್ ಆಗೋದು, ಸೊ ಯಾವುದೇ ರೀತಿ ಅಂಕುಡೊಂಕು ಆಗೋದನ್ನ ನೋಡ್ತಾ ಬರ್ತೀವಿ. ಸೊ ಅವರ ಜಾಯಿಂಟ್ಸ್ಗಳು ಯಾವುದೇ ರೀತಿ ಮೊಬಿಲಿಟಿ ಇಲ್ಲದೆ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಸೊ ಆರ್ಥರೈಟಿಸ್ ನಾನು ಮುಂಚೆನೇ ಹೇಳ್ದಂಗೆ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಆರ್ಥರೈಟಿಸ್ ಬಗ್ಗೆ ತಿಳಿದಿರುತ್ತೆ. ಸೊ ಪ್ರತಿಯೊಂದು ಪೇಷಂಟ್ಸ್ಗೂ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇರ್ತಾರೆ.
ಹೇಳ್ತಾರೆ, ಬಟ್ ಯಾರಿಗೂ ಕೂಡ ಸೊ ಅದು ವೆಲ್ ಅಂಡರ್ಸ್ಟುಡ್ ಆಗಿರೋದಿಲ್ಲ. ಸೊ ಅದಕ್ಕೆ ಯಾವ ರೀತಿಯಾಗಿ ನಾವು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕು, ಸೊ ಅದಕ್ಕೆ ಯಾವ ರೀತಿಯ ಸಮಸ್ಯೆ ಅನ್ನೋದು ನಾವು ಅದನ್ನು ಪರಿಹರಿಸ್ಕೋಬೇಕು. ಸೊ ಟ್ರೀಟ್ಮೆಂಟ್ ಜೊತೆಗೆ ನಮ್ಮ ದೇಹದಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬರಬೇಕು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸೊ ಇದು ದ ಕಾಮನೆಸ್ಟ್ ಟಾಪಿಕ್. ಇವಾಗ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರುತ್ತೆ. ಜಾಯಿಂಟಲ್ಲಿ ಪೇನ್ ಆಗಿದೆ, ಸೊ ಅದು ಒಂದು ದಿವಸ ಇದೆ ಇಲ್ಲ ಒಂದು ವಾರ ಇದೆ ಅಂತಂದರೆ ಅದು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸತತವಾಗಿ ಒಂದು 3 to 4 ವೀಕ್ಸ್ ಆದರೂ ಪರ್ಸಿಸ್ಟ್ ಆಗ್ತಿದೆ ಅಂತಂದಾಗ ಖಂಡಿತವಾಗ್ಲೂ ಅದು ಆರ್ಥರೈಟಿಸ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ನ ಅವಶ್ಯಕತೆಯೂ ಕೂಡ ಅಷ್ಟೇ ಆಗಿರುತ್ತೆ. ಸೊ ಹೀಗಾಗಿ ಸೊ ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಮ್ಯಾಕ್ಸಿಮಮ್ ಆಗಿ ನಾವು ನೋಡ್ತಾ ಇರೋದು ಅಬೌವ್ 40 years ಅಂತಲೇ ಹೇಳ್ತಾ ಬರ್ತೀವಿ. ಬಟ್ ಮೇಲ್ ಫೀಮೇಲ್ ರೇಷಿಯೋ ನೋಡ್ತಾ ಬಂದಾಗಲೂ ಕೂಡ ಅತಿ ಹೆಚ್ಚಾಗಿ ಈ ಒಂದು ನಾವು ಫೀಮೇಲ್ಸಲ್ಲೂ ನೋಡುತ್ತಾ ಬರ್ತೀವಿ. ಸೊ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನೋಡ್ತಾ ಬರ್ತೀವಿ. ಪೋಸ್ಟ್ ಮೆನೋಪಾಸಲ್ ಕಂಡೀಷನ್ಸ್, ಮುಟ್ಟೆಲ್ಲ ನಿಂತು ಹೋದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ ಸೊ ಮುಟ್ಟು ನಿಂತ ಮೇಲೆ ಈ ಒಂದು ಬೋನ್ಸ್ನ ತೊಂದರೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಅದರ ನಂತರ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ತಾ ಇರೋದನ್ನ ನಾವು ನೋಡ್ತಾ ಬರ್ತೀವಿ. ಸೊ ಅದಕ್ಕೋಸ್ಕರ ಸೊ ಹೀಗಾಗಿ ಆ್ಯಂಡ್ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಸೊ ನಾವು ನೋಡ್ತಾ ಇರೋದು ಪೋಸ್ಟ್ ಆಪರೇಟಿವ್ ಸ್ಟೇಟಸ್ ಅಂತ ಹೇಳ್ತೀವಿ. ಸೊ ಅಂದರೆ ಸೊ ಎಷ್ಟೋ ಜನ ಹಿಸ್ಟರೆಕ್ಟಮಿ ಅಂತ ಆಪರೇಷನ್ ಮಾಡಿಸ್ಕೊಳ್ತಾರೆ. ಸೊ ಏನಾದರೂ ಸೊ ಮುಟ್ಟಲ್ಲಿ ವೇರಿಯೇಷನ್ಸ್ ಆದಾಗ, ಸೊ ಮುಟ್ಟನ್ನೋದು ಜಾಸ್ತಿ ಹೋದಾಗ ಸೊ ಮಕ್ಕಳ ಚೀಲ ಅನ್ನೋದು ಆಪರೇಟ್ ಮಾಡ್ಕೊಳ್ತಾ ಬರ್ತಾರೆ. ಸೊ ಅದಾದಮೇಲೆ ಎಷ್ಟೋ ಜನ ಪೇಷಂಟ್ಸಿಗೆ ನಾವು ಈ ಆಸ್ಟಿಯೋಆರ್ಥರೈಟಿಸ್ ಬರೋದನ್ನು ನೋಡ್ತಾ ಇದ್ದೀವಿ, ಜಾಯಿಂಟ್ನ ಸಮಸ್ಯೆಗಳು ಬರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಒಂದು ಹಿಡನ್ ಕಾಸ್ ಇರುತ್ತೆ. ಸೊ ಆ ಹಿಡನ್ ಕಾಸ್ನ ನಾವು ರೂಲ್ ಔಟ್ ಮಾಡ್ತಾ ಸೊ ಆ ಕಾಸ್ನ ಜೊತೆಗೆ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಬಂದಾಗ ಖಂಡಿತವಾಗ್ಲೂ ಆರ್ಥರೈಟಿಸ್ನು ಕೂಡ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಸೊ ಎಷ್ಟೋ ಜನ ಪೇಷಂಟ್ಸ್ ತಲೆಯಲ್ಲಿ ಆರ್ಥರೈಟಿಸ್ ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಇರೋದಿಲ್ಲ. ಸೊ ಆರ್ಥರೈಟಿಸ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರೋದಿಲ್ಲ. ಸೊ ಪ್ರತಿ ದಿವಸನೂ ನಾವು ಮಾತ್ರೆ ತಗೊಳ್ಳೇಬೇಕು, ಇರೋ ಕಾಯಿಲೆನೂ ಮುಂದೆ ಹಾಕ್ತಾನೆ ಬರಬೇಕು. ಸೊ ಇದೊಂದೇ ತಲೆಯಲ್ಲಿರುತ್ತೆ. ಬಟ್ ಟ್ರೀಟ್ಮೆಂಟ್ ಅಂತ ಬಂದಾಗ ಪ್ರತಿಯೊಂದು ಟೈಪ್ನ ಆರ್ಥರೈಟಿಸ್ಗೂ ಕೂಡ ಅದಿರುತ್ತೆ. ಆ್ಯಂಡ್ ಆಸ್ಟಿಯೋಆರ್ಥರೈಟಿಸ್ನು ಎಷ್ಟೋ ಜನ ಪೇಷಂಟ್ಸು ಹೋಮಿಯೋಪತಿಲಿ ಕಂಪ್ಲೀಟ್ಲಿ ಬೆಟರ್ ಆಗಿರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಅಂದ್ರೆ ಒಂದು ಆರ್ಥರೈಟಿಸ್ಗೆ ಇರುವಂತಹ ಕೆಲವೊಂದು ಕಾರಣಗಳ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ಈಗ ನಿಮ್ಮಲ್ಲೇ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಂದು ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು, ಈಗ ಸಾಕಷ್ಟು ಜನರನ್ನ ನಾವು ನೋಡಬಹುದು ಮನೆಗಳಲ್ಲಿ ಕೆಲವೊಮ್ಮೆ ವಯಸ್ಸಾದವ್ರಿಗೆ ಮಂಡಿ ನೋವು ಬಂದಾಗ ಅಥವಾ ಕೈಕಾಲುಗಳಲ್ಲಿ ನೋವು ಬಂದಾಗ, ಜಾಯಿಂಟ್ಸ್ ಪೇನ್ ಬಂದಾಗ ಅವ್ರಿಗೆ ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಎದ್ದು ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗುವಂತದ್ದು, ಬೇರೆಯವರ ಮೇಲೆ ತುಂಬಾ ಡಿಪೆಂಡ್ ಆಗುವಂತದನ್ನ ನಾವು ನೋಡ್ತೇವೆ. ಅವರ ಒಂದು ಏನು ದಿನನಿತ್ಯದ ಒಂದು ದಿನಚರಿ ಇರುತ್ತೆ ಅದನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಡಾಕ್ಟರ್ ಇದ್ದಾರೆ, ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರು ಡಾಕ್ಟರ್ನ ಕೇಳಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅಂಡ್ ವೀಕ್ಷಕರೇ, ಇನ್ನು ನಮ್ಮ ಹೋಮಿಯೋಪತಿ ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಉಡುಪಿ, ಹೊಸಪೇಟೆ ಹೀಗೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಒಂದು ಶಾಖೆ ಇರೋದ್ರ ಜೊತೆಗೆ ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇದೆ. ಮೊದಲನೇದಾಗಿ ನೀವು ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಒನ್ಸ್ ನೀವು ಇಲ್ಲಿವರೆಗೂ ಏನಾದರೂ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದು ವಿತ್ ರಿಪೋರ್ಟ್ ಜೊತೆಗೆ ಹಾಸ್ಪಿಟಲ್ಗೆ ಭೇಟಿ ನೀಡಿದಾಗ ನಿಮಗೆ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನ ತಗೊಳ್ತಾರೆ ಅಥವಾ ನಿಮಗೆ ಒಂದು ಡಯಾಗ್ನೋಸ್ ಮಾಡುವಂತದ್ದು, ಯಾವ ಕಾರಣಕ್ಕೆ ಬಂದಿದೆ, ಎಷ್ಟು ದಿನಗಳಿಂದ ಇದೆ ಅಂಡ್ ಯಾವ ರೀತಿಯಾದ ಟ್ರೀಟ್ಮೆಂಟ್ ನಿಮಗೆ ಕೊಡಬೇಕಾಗುತ್ತೆ ಅನ್ನೋದ್ರ ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಥವಾ ಒಂದು ಫುಡ್ ಸ್ಟೈಲ್ ಅಲ್ಲೇ ಆಗಿರಬಹುದು ಏನೆಲ್ಲ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ಹಾಸ್ಪಿಟಲ್ಗೆ ನೇರವಾಗಿ ಭೇಟಿ ಕೊಟ್ಟಾಗ ತಿಳ್ಕೋಬಹುದು. ಸರ್, ಈಗ ನಾರ್ಮಲ್ ಆಗಿ ಆರ್ಥರೈಟಿಸ್ ಸಮಸ್ಯೆ ಅಂದ ಕೂಡಲೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಕೆಲವೊಬ್ಬರಿಗೆ ಏನೋ ಒಂದು ಪೇನ್ ಸಮಸ್ಯೆ ಅನ್ನೋದು ಕಂಡು ಬಂದಾಗ ಎಲ್ಲೋ ಅಥವಾ ಒಂದು ಮಂಡಿ ನೋವು, ಕೈ ನೋವು ಏನಾದ್ರೂ ಬಂದಾಗ ಅಥವಾ ತುಂಬಾ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಅಥವಾ ಕೂತು ಕೆಲಸ ಮಾಡಿರ್ತೀವಿ, ಕೆಲವೊಮ್ಮೆ ತುಂಬಾ ಟ್ರಾವೆಲ್ ಮಾಡಿರ್ತೀವಿ, ಅವಾಗೆಲ್ಲೋ ಒಂದು ದೇಹದ ಕೆಲವೊಂದು ಭಾಗದಲ್ಲಿ ನೋವು ಕಾಣಿಸ್ಕೊಂಡಾಗ ಏನೋ ಒಂದು ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು ಅಥವಾ ಕೆಲವೊಬ್ರು ಒಂದು ಬಿಸಿನೀರ್ ಹಾಟ್ ವಾಟರ್ ಅಪ್ಲೈ ಮಾಡುವಂಥದ್ದು, ಏನೋ ಒಂದು ಮಸಾಜ್ ಅನ್ನ ಕೊಡುವಂಥದ್ದು ಮಾಡ್ತಾರೆ. ಅದು ನಾರ್ಮಲ್ ಆಗಿ ರಿಲೀಫ್ ಆಗುತ್ತೆ. ಆದ್ರೆ ಕೆಲವೊಬ್ರು ಹೇಳುವಂಥದ್ದು ನಮಗೆ ತುಂಬಾನೇ ಪೇನ್ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿಯಾದ ಲಕ್ಷಣಗಳು ಕಂಡು ಬಂದಾಗ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇರುತ್ತೆ? ಟ್ರೀಟ್ಮೆಂಟ್ ಅಂತ ಬಂದಾಗ ಆರ್ಥರೈಟಿಸ್ ಅಲ್ಲೇ ಸೊ ಪ್ರತಿಯೊಂದು ಟೈಪಲ್ಲೂ ಕೂಡ ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ಆ ಪೇಷಂಟ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನಾವು ಇಷ್ಟೊತ್ತು ಆಸ್ಟಿಯೋಆರ್ಥರೈಟಿಸ್ಗೆ ಹೇಳ್ದಂಗೆ ಆ್ಯಂಡ್ ಅದರ ನೆಕ್ಸ್ಟ್ ನಾವು ದ ಸೆಕೆಂಡ್ ಮೋಸ್ಟ್ ಆಗಿ ರುಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ರುಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಇಟ್ ಈಸ್ ಆಲ್ಸೋ ದ ಮೋಸ್ಟ್ ಕಾಮನೆಸ್ಟ್ ಅಂತ ಹೇಳ್ತೀವಿ ಆ್ಯಂಡ್ ಇದು ಕಾಮನೆಸ್ಟ್ ಪಾರ್ಟಲ್ಲಿ ಇಟ್ ಈಸ್ ಅ ಸೆಕೆಂಡ್ ಕಾಮನೆಸ್ಟ್ ಅಂತಲೂ ನಾವು ಹೇಳ್ತಾ ಬರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ರುಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಾ ಬರ್ತೀವಿ.
ಸೊ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಬಂದಾಗ ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಅವರ ಬಾಡಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಸೊ ಅವ್ರ ದೇಹದಲ್ಲಿ ಇರ್ತಕ್ಕಂಥ ನಿಶಕ್ತಿ ಆಗಿರ್ಬೋದು, ಎಸ್ಲಿ ಒಟ್ಟಿಗೆ ಹೋಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಆಕ್ಟಿವಿಟೀಸ್ ಮಾಡೋದಕ್ಕೂ ಹೋಗ್ತಾ ಇರಲ್ಲ. ಬಿಕಾಸ್ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಇದು ಸ್ಮಾಲರ್ ಜಾಯಿಂಟ್ಸ್ಗೆ ನಾವು ತುಂಬ ಜಾಸ್ತಿ ಎಫೆಕ್ಟ್ ಆಗೋದನ್ನ ನೋಡ್ತಾ ಬರ್ತೀವಿ. ಆ್ಯಂಡ್ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇಟ್ ಈಸ್ ಎನ್ ಕ್ರಾನಿಕ್ ಕಂಡೀಷನ್ ಅಂತಾನು ಹೇಳ್ತೀವಿ. ತುಂಬ ದೀರ್ಘಕಾಲದವರೆಗೂ ಒಂದು ಪೇಷಂಟ್ಸ್ ಇದರಿಂದ ಸಫರ್ ಆಗ್ತಾ ಬರ್ತಾರೆ. ಸೊ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಎಷ್ಟೋ ಜನ ಪೇಷಂಟ್ಸಿಗೆ ನಾವು ನೋಡ್ತಾ ಇರೋದು ಕೈ ಬೆರಳುಗಳಲ್ಲಿ ಸೊ ಸ್ಟಿಫ್ನೆಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಮಾರ್ನಿಂಗ್ ಸ್ಟಿಫ್ನೆಸ್ ಮೇನ್ಲಿ ಪೇಷಂಟ್ಸ್ ಹೇಳ್ತಾ ಇರೋದು ಬೆಳಗ್ಗೆ ನಾವು ಎದ್ದ ತಕ್ಷಣ ಸೊ ಈ ಕೈಗಳು ತುಂಬ ಸ್ಟಿಫ್ ಆಗಿರುತ್ತೆ, ಸೊ ಮಡ್ಚೋದಕ್ಕಾಗೋದಿಲ್ಲ, ಅಷ್ಟೊಂದು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಫ್ಲೆಕ್ಸಿಬಿಲಿಟಿ ಬರಬೇಕು ಜಾಯಿಂಟಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನಾವು ಕೈ ಇಡಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಸ್ಟಿಫ್ನೆಸ್ ಅನ್ನೋದು ತುಂಬ ನಾವು ಮಾರ್ಕ್ಡ್ ಸಿಂಪ್ಟಮ್ ಆಗಿ ತುಂಬ ಮೇನ್ ಲಕ್ಷಣವಾಗಿ ರಿಮೆಟೆಡ್ ಆರ್ಥರೈಟಿಸ್ ಅಲ್ಲಿ ನೋಡ್ತೇವೆ. ಆ್ಯಂಡ್ ಇದೊಂದು ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಇದಕ್ಕೊಂದು ಎಕ್ಸಾಕ್ಟ್ ಕಾಸ್ ಅನ್ನೋದು ಇರೋದಿಲ್ಲ. ಸೊ ಇದು ಯಾವುದೋ ಒಂದು ಪೇಷಂಟ್ಗೆ ಸೊ ಈ ಮಂಡಿ ನೋವಿದೆ ಇಲ್ಲ ಯಾವುದೇ ರೀತಿಯಾದ ಜಾಯಿಂಟ್ ಸಮಸ್ಯೆ ಇದೆ ಅಂದರೆ ಇದಕ್ಕೆ ಕಾರಣ ಇದೆ, ಆ ಕಾರಣನ ಸರಿ ಮಾಡ್ಕೊಳ್ತಾ ಬನ್ನಿ, ಅದಕ್ಕೆ ಜೊತೆ ಟ್ರೀಟ್ಮೆಂಟ್ ತಗೊಳ್ತಾ ಬನ್ನಿ ಅಂತ ಹೇಳ್ತೀವಿ. ಬಟ್ ರಿಮೆಟೆಡ್ ಆರ್ಥರೈಟಿಸ್ ಅನ್ನೋ ಕಾಯಿಲೆ ಹೇಗೆ ಅಂತಂದಾಗ ಇದಕ್ಕೆ ಯಾವುದೇ ರೀತಿಯಾದ ಕಾರಣಗಳಿರೋದಿಲ್ಲ. ಸೊ ಇದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೆಲ್ದಿ ಸೆಲ್ಸ್ ಏನಿರುತ್ತೆ, ನಾವು ನಾರ್ಮಲಿ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ, ಮೋನೋಸೈಟ್ಸ್ ಅಂತ ಹೇಳ್ತೀವಿ, ನ್ಯೂಟ್ರೋಫಿಲ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಯಾವಾಗ ಆ ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ದೇಹದ ಇರತಕ್ಕಂಥ ಹೆಲ್ದಿ ಸ್ಕಿನ್ ಸೆಲ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಬರುತ್ತೆ, ಆವಾಗ ಬರುವಂಥದ್ದನ್ನು ನಾವು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಒಂದು ಬೋನ್ಸ್ಗೆ ಮೇನ್ಲಿ ಎಫೆಕ್ಟ್ ಆಗ್ತಾ ಬರುತ್ತೆ, ಸೊ ಈ ಒಂದು ಬೋನ್ಸ್ಗೆ ಎಫೆಕ್ಟ್ ಆಗ್ತಕ್ಕಂಥ ಕಂಡೀಷನ್ಸ್ಗಳನ್ನು ನಾವು ರಿಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಇಲ್ಲಿ ಬೇಸಿಕಲಿ ಸೊ ಪೇಷಂಟ್ಸ್ಗಳಿಗೆ ನಾವು ಒಂದು 3 ರೀತಿಯಾದ ಸಿಂಪ್ಟಮ್ಸ್ ನಾವು ಮಾರ್ಕ್ಡಾಗಿ ನೋಡ್ತಿರೋದು. ಸೊ ಮೇನ್ಲಿ ಫ್ಲೇರ್ ಅಪ್ ಆಗುವಂಥದ್ದನ್ನು ನಾವು ಫಸ್ಟ್ ನೋಡ್ತೀವಿ. ಅಂದರೆ ಎಷ್ಟೋ ಜನ ರಿಮೆಟೆಡ್ ಆರ್ಥರೈಟಿಸ್ ಇರುವಂಥ ಪೇಷಂಟ್ಸ್ಗಳಿಗೆ ಸಿಂಪ್ಟಮ್ ಫ್ಲೇರ್ ಅಪ್ ಅಂತ ಹೇಳ್ತೀವಿ. ಅಂದರೆ ಸೊ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಪೇಷಂಟ್ಸ್ಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ, ಮತ್ತೆ ತಿರ್ಗಾ ಸಿಂಪ್ಟಮ್ಸ್ ಅನ್ನೋದು ಮತ್ತೆ ಮರುಕಳಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಸೊ ಯಾವಾಗ ಆ ಒಂದು ಪಾಸ್ ಆದಮೇಲೆ ಬರುವಂಥ ಸಿಂಪ್ಟಮ್ಸ್ನ ನಾವು ಫ್ಲೇರ್ ಅಪ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಇರೋದಿಲ್ಲ, ಮತ್ತೆ ತಿರ್ಗಾ ಅದು ಫ್ಲೇರ್ ಅಪ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲಿಗೆ ನಾವು ರೆಮಿಷನ್ ಅಂತ ಹೇಳ್ತೀವಿ. ಅಂದರೆ ಈ ರಿಮೆಟೆಡ್ ಆರ್ಥರೈಟಿಸ್ ಅನ್ನೋದು ಕಾಣಿಸ್ಕೊಂಡಿದೆ ಅಂತಂದಾಗ ಸೊ ಅದು ಮೇನ್ಲಿ ನಮಗೆ ಅದು ಸ್ಮಾಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗಿರಬೇಕು, ಮಲ್ಟಿಪಲ್ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗಿರಬೇಕು, ಸ್ಟಿಫ್ನೆಸ್ ಇರಬೇಕು. ಆ್ಯಂಡ್ ಅವಾಗ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ಗೆ ರೂಲ್ ಔಟ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಅಲ್ಲಿ RA ಫ್ಯಾಕ್ಟರ್ ಅಂತ ನೋಡ್ತೀವಿ, CRP ಅಂತ ನೋಡ್ತೀವಿ. ಸೊ ಇವೆಲ್ಲವೂ ಬ್ಲಡ್ಡಲ್ಲಿ ಇರುವಂಥ ಇನ್ಫೆಕ್ಷನ್ ಅನ್ನೋದು ಮೇನ್ಲಿ ರಿಮೆಟೆಡ್ ಆರ್ಥರೈಟಿಸ್ಗೆ ಇರುವಂಥ ಇನ್ಫೆಕ್ಷನ್ನ ನಮಗೆ ಫೈಂಡಿಂಗ್ಸ್ ಆಗಿ ತೋರಿಸ್ತಾ ಬರುತ್ತೆ. ಸೊ ಅದರ ನಂತರ ಸೊ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ, ಅದಕ್ಕೆ ಎಷ್ಟೋ ಜನ ಪೇಷಂಟ್ಸ್ ಪೇನ್ ಕಿಲ್ಲರ್ ತಗೊಳ್ತಾರೆ. ಆ್ಯಂಡ್ ಮ್ಯಾಕ್ಸಿಮಮ್ ಜನ ನಾವು ಸ್ಟಿರಾಯ್ಡ್ಸ್ ತಗೊಳ್ಳೋದನ್ನೇ ನೋಡ್ತಾ ಬರ್ತೀವಿ. ಸೊ ಯಾವಾಗ ಈ ರೀತಿ ತಗೊಳ್ತಾ ಬರ್ತಾರೆ ಆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಸೊ ಸರ್ಟನ್ ಹಂತದಲ್ಲಿ ಕಡಿಮೆ ಆದಾಗ ಸೊ ರೆಮಿಷನ್ ಪೀರಿಯಡ್ ಅಂತ ಬರುತ್ತೆ. ಸೊ ರೆಮಿಷನ್ ಪೀರಿಯಡ್ ಅಂತ ಬಂದಾಗ ಒಂದೊಂದು ಪೇಷಂಟ್ಸ್ಗೆ 1 ವಾರ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಎಷ್ಟೋ ಜನ ಪೇಷಂಟ್ಸ್ಗೆ ವರ್ಷಾನ್ಗಟ್ಲೆ ಆ ಪೇಯ್ನ್ ಅನ್ನೋದೇ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅವಾಗ ಆ ಕಾಯಿಲೆ ಅನ್ನೋದೇ ಹೋಯ್ತು ಅನ್ಸಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಬಟ್ ಮತ್ತೆ ತಿರ್ಗಾ ಅದು ರಿಲ್ಯಾಪ್ಸ್ ಆಗುವಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾಗಿ ಯಾವಾಗ ತಿರ್ಗಾ ಬರುತ್ತೆ ದ ಸಿವಿಯರಿಟಿ ಅನ್ನೋದೇನಿದೆ ಮುಂಚೆಗಿಂತಲೂ ಪೇಷಂಟ್ಸ್ಗೆ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೊ ಈ ರೆಮಿಷನ್, ಫ್ಲೇರ್ ಅಪ್ ಆ್ಯಂಡ್ ರಿಲ್ಯಾಪ್ಸ್ ಅನ್ನೋದು ತುಂಬ ಕಾಮನ್ ಆಗಿ ನಾವು ರಿಮೆಟೆಡ್ ಆರ್ಥರೈಟಿಸ್ ಅಲ್ಲಿ ನೋಡ್ತಾ ಬರೋದು. ಸೊ ಪೇಷಂಟ್ಸ್ಗಳಿಗೆ ಸೊ ಸಮಸ್ಯೆ ತುಂಬಾನೇ ದೀರ್ಘವಾಗಿ ಕಾಡ್ತಾ ಇರುತ್ತೆ. ಸೊ ಏನೋ ಒಂದು ನಾವು ಸ್ಟಿರಾಯ್ಡ್ಸ್ ತೊಗೊಂಡ್ಬಿಟ್ರೆ ಅಂತ ನೋವು ಹೋಯ್ತಲ್ಲಪ್ಪ ಅನ್ನೋ ರೀತಿಯಾಗಿ ನಾವು ಕೂತ್ಕೊಂಡಿರ್ತೀವಿ, ಬಟ್ ಮತ್ತೆ ಅದು ರಿಲ್ಯಾಪ್ಸ್ ಆದಾಗ ಆ ಸಮಸ್ಯೆ ಮುಂಚೆಗಿಂತಲೂ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಇಲ್ಲಿ ಅದು ರಿಲ್ಯಾಪ್ಸ್ ಆಗೋದಕ್ಕೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಆ ಟ್ರಿಗರಿಂಗ್ ಫ್ಯಾಕ್ಟರ್ ಬಂದು ಎಷ್ಟೋ ಜನ ಪೇಷಂಟ್ಸಿಗೆ ರಿಮೆಟೆಡ್ ಆರ್ಥರೈಟಿಸ್ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಅತಿ ಹೆಚ್ಚಿನ ಜನರಲ್ಲಿ ನಾವು ನೋಡ್ತಾ ಇರೋದು ಸೊ ಮಾನಸಿಕ ಒತ್ತಡ ಅತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಇರೋದಕ್ಕೆ ಆಗ್ತಾ ಇರೋದು. ಬಿಕಾಸ್ ತುಂಬ ಜನ ರಿಮೆಟೆಡ್ ಆರ್ಥರೈಟಿಸ್ ಪೇಷಂಟ್ಸ್ಗಳಿಗೆ ಸೊ ಅವ್ರು ಇರ್ತಕ್ಕಂಥ ವರ್ಕ್ ಪೊಸಿಷನ್ ಏನಿದೆ ಸೊ ಅಷ್ಟೊಂದು ಸ್ಟ್ರೆಸ್ ಆಗಿರುತ್ತೆ. ಸೊ ಅವ್ರು ಮಾಡುವಂಥ ಕೆಲಸಗಳು ಅಷ್ಟೊಂದು ಸ್ಟ್ರೆಸ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇಲ್ಲ ಮನೇಲಿದ್ದರೂ ಕೂಡ ಅವರಿಗೆ ಮನೆ ಟೆನ್ಷನ್ಸ್ಗಳು ಅತಿ ಆಗಿರುತ್ತೆ. ಸೊ ಏನಾದರೂ ಮನೇಲಿ ಫೈನಾನ್ಷಿಯಲ್ ಶಾಕ್ಸ್ ಆಗಿರ್ಬೋದು, ಏನಾದರೂ ಒಂದು ಶಾಕಿಂಗ್ ಮೂಮೆಂಟ್ ಆಯಿತು ಅಂದರೆ ಆ ಒಂದು ಗಳಿಗೆಯಿಂದ ಪೇಷಂಟ್ಸ್ಗೆ ಆ ತೊಂದರೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹೀಗೆ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಆ ಆಟೋಇಮ್ಯೂನ್ ಡಿಸಾರ್ಡರ್ ಯಾವ ಹಂತದಲ್ಲಿ ಬೇಕಾದರೂ ಪೇಷಂಟ್ಸ್ಗೆ ಟ್ರಿಗರ್ ಆಗ್ಬೋದು. ಆ್ಯಂಡ್ ಇಲ್ಲಿ ಮೇನ್ಲಿ ರಿಮೆಟೆಡ್ ಆರ್ಥರೈಟಿಸ್ ಇಟ್ ಇಸ್ ಅ ಡೇಂಜರಸ್ ಫಾರ್ಮ್ ಆಫ್ ಆರ್ಥರೈಟಿಸ್ ಅಂತಲೂ ಹೇಳ್ತಾ ಬರ್ತೇವೆ. ಬಿಕಾಸ್ ರಿಮೆಟೆಡ್ ಆರ್ಥರೈಟಿಸ್ ಅಂತ ಬಂದಾಗ
ಪೇಷಂಟ್ಸ್ಗಳಿಗೆ ಎಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅವ್ರ ತಲೆಯಲ್ಲಿ ಒಂದು ಬರ್ತಾ ಇರೋದು ಇದಕ್ಕೆ ಕ್ಯೂರ್ ಅನ್ನೋ ವರ್ಡ್ ಇರೋದಿಲ್ಲ. ಸೊ ಇದು ನಾವು ಜೀವನ ಇರೋವರೆಗೂ ಕೂಡ ಇದಕ್ಕೆ ನಾವು ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕು. ಜೀವನ ಇರೋವರೆಗೂ ನಾವು ಪೇನ್ ಕಿಲ್ಲರ್ಸ್ ತಗೊಳ್ತಾನೆ ಇರಬೇಕು. ಸೊ ಜೀವನ ಇರೋವರೆಗೂ ನಾವು ಸ್ಟಿರಾಯ್ಡ್ಸ್ ತಗೊಳ್ತಾನೆ ಹೋಗಬೇಕು. ಸೊ ಈ ರೀತಿ ರುಮಟೆಡ್ ಆರ್ಥರೈಟಿಸ್ಗೆ ಅತಿಯಾದ ಪೇನ್ ಕಿಲ್ಲರ್ಗಳ ಮೊರೆ ಹೋಗೋದಾಗಿರ್ಬೋದು, ಸೊ ಅತಿಯಾಗಿ ಸ್ಟಿರಾಯ್ಡ್ಸ್ ತಗೊಳ್ಳೋದಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಪೇಷಂಟ್ಸ್ಗೆ ಇರುವಂಥ ಸಮಸ್ಯೆನ ಮುಚ್ಚಾಕ್ತಾ ಬರ್ತಿರುತ್ತೆ ಅಂಡ್ ಕಾಯಿಲೆ ಅನ್ನೋದು ಬೆಳಿತಾನೆ ಹೋಗುತ್ತೆ. ಸೊ ಈ ರೀತಿ ರುಮಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಪೇಷಂಟ್ಸ್ಗೆ ಪ್ರತಿಯೊಂದು ಪೇಷಂಟ್ಸು ಇವತ್ತಿನ ದಿವಸ ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಳ್ಳದೇ ಇರೋಕ್ಕಾಗೋದಿಲ್ಲ. ಬಿಕಾಸ್ ಅಷ್ಟು ಹಂತದಲ್ಲಿ ಅದು ತೊಂದರೆ ಕೊಡ್ತಾ ಇರುತ್ತೆ. ಅಂಡ್ ನಾಟ್ ಓನ್ಲಿ ರುಮಟೆಡ್ ಆರ್ಥರೈಟಿಸ್ ಅಂತಲ್ಲ, ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಕ್ಕೆ ಯಾರ್ಯಾರಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಆ ರುಮಟೆಡ್ ಆರ್ಥರೈಟಿಸ್ ಇಂದ ಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಅಂಡ್ ಮೇನ್ಲಿ ಅಂತ ಒಂದು ಟ್ರೀಟ್ಮೆಂಟ್ ಅನ್ನೋದು ನಾವು ಬೇಸಿಕಲಿ ಹೋಮಿಯೋಪತಿಲಿ ಕೂಡ ಕೊಡ್ತಾ ಇರೋದು. ಇಲ್ಲಿ ಇಮ್ಯುನಿಟಿ ಅನ್ನೋದು ಇನ್ಕ್ರೀಸ್ ಆಗಬೇಕು, ದೇಹದ ಹೆಲ್ದಿ ರಕ್ತ ಕಣಗಳು ಇನ್ಕ್ರೀಸ್ ಆಗಬೇಕು, ದೇಹದ ಬ್ಲಡ್ ಇನ್ಫೆಕ್ಷನ್ ಏನಿದೆ ಆ ರುಮಟೆಡ್ ಇನ್ಫೆಕ್ಷನ್ ಅನ್ನೋದು ದೇಹದಿಂದ ದೂರ ಆಗಬೇಕು. ಸೊ ಯಾವಾಗ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ, ಸೊ ಜಾಯಿಂಟ್ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಆ ಒಂದು ಫ್ಲೆಕ್ಸಿಬಿಲಿಟಿಯಿಂದ ಪೇಷಂಟ್ಸ್ಗೆ ಪೇನ್ ಕಡಿಮೆ ಆಗುತ್ತೆ, ನರಗಳ ಮೇಲಿನ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಪೇಷಂಟ್ಸ್ಗೆ ತುಂಬ ಮುಖ್ಯವಾಗಿ ಈ ಕ್ಯಾಲ್ಶಿಯಂ ಕಡಿಮೆ ಇರೋರು ಕ್ಯಾಲ್ಶಿಯಂ ಮಾತ್ರ ತಗೊಳ್ತಾ ಹೋಗ್ತಾರೆ. ಇವೊಂದು ನಾವು ಆರ್ಥರೈಟಿಸ್ ಅಲ್ಲಿ ತುಂಬಾ ಜನ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ. ಸೊ ಆರ್ಥರೈಟಿಸ್ಗೆ ಅತಿಯಾದ ಕ್ಯಾಲ್ಶಿಯಂ ಮಾತ್ರೆಗಳು ತಗೊಳ್ಳೋದ್ರಿಂದ ನಾವು ಕ್ಯಾಲ್ಶಿಯಂ ಇಂಡ್ಯೂಸ್ಡ್ ಕ್ಯಾಲ್ಶಿಯಂ ಲಾಸ್ ಅಂತ ಹೇಳ್ತಾ ಬರ್ತೀವಿ. ಅಂದ್ರೆ ತಗೊಳ್ಳುವಂತ ಕ್ಯಾಲ್ಶಿಯಂ ಅನ್ನೋದು ಸೊ ನಮ್ಮ ದೇಹದ ಬೋನ್ಸ್ ಮೇಲೆ ಕೂತ್ಕೊಳ್ಳುತ್ತೆ ಅಂತಲೂ ನಾವು ಹೇಳಕ್ ಬರೋದಿಲ್ಲ. ಸೊ ಅದು ನಮ್ಮ ಕಿಡ್ನಿ ಮೇಲೂ ಕೂತ್ಕೋಬಹುದು, ನಮ್ಮ ಲಿವರ್ ಮೇಲೂ ಕೂತ್ಕೋಬಹುದು. ಸೊ ಹಾಗಾಗಿ ಅದು ಯಾವ ಒಂದು ಭಾಗಕ್ಕೆ ಬೇಕಾದರೂ ಕೂಡ ತೊಂದರೆ ಕೊಡ್ತಾ ಹೋಗ್ಬೋದು. ಸೊ ಹಾಗಾಗಿ ಕ್ಯಾಲ್ಶಿಯಂ ಇಂಡ್ಯೂಸ್ಡ್ ಕ್ಯಾಲ್ಶಿಯಂ ಲಾಸ್ ಇರೋದಕ್ಕೆ ಸೊ ನಾವು ಎಷ್ಟೋ ಜನ ಪೇಷಂಟ್ಸ್ಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳಕ್ ಹೋಗಬೇಡಿ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಸೊ ನರಗಳಿಗೆ ಸಂಬಂಧಪಟ್ಟಂತೆ ಮಾತ್ರೆಗಳನ್ನು ತಗೊಳ್ತಾ ಬರ್ತಾರೆ. ಸೊ ನರ್ವ್ ವೀಕ್ ಆಗಿದೆ ಅಂತ ನರ್ವ್ ಸ್ಟ್ರೆಂಥನಿಂಗ್ಗೋಸ್ಕರ ತಗೊಳ್ತಾ ಬರ್ತಾರೆ. ಸೊ ಅದನ್ನು ಕೂಡ ದೇಹನ ವೀಕ್ ಮಾಡ್ತಾ ಹೋಗುತ್ತೆ. ಸೊ ಇವು ಈ ಒಂದು ರುಮಟೆಡ್ ಆರ್ಥರೈಟಿಸ್ ಮತ್ತು ಆಸ್ಟಿಯೋ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ನಾವು ತುಂಬಾ ಕಾಮನ್ ಆಗಿ ಫೇಸ್ ಮಾಡ್ತಕ್ಕಂಥ ಇಶ್ಯೂಸ್ ಅಂತ ಹೇಳ್ತೀವಿ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಿದ್ರೆ ಆದಷ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರುವಂತ ಪ್ಲೇಸ್ ನಲ್ಲಿ ಬಂದು ಮಾತನಾಡಿ. ಇನ್ನಿವತ್ತು ಏನೊಂದು ಕಾನ್ಸೆಪ್ಟ್ ಅನ್ನ ನಾವು ತಗೊಂಡಿದ್ದೀವಿ, ಆರ್ಥರೈಟಿಸ್ ಅನ್ನುವಂಥದ್ದು. ಇದು ಒಂದೇ ಅಲ್ಲ, ಎನಿ ಹೆಲ್ತ್ ಇಶ್ಯೂಸ್ ನೀವೇನಾದ್ರೂ ಫೇಸ್ ಮಾಡ್ತಿದ್ರೆ, ಆರೋಗ್ಯದ ಸಮಸ್ಯೆ ಅನ್ನೋದು ಪ್ರಾರಂಭದ ಹಂತದಲ್ಲೇ ಇನಿಷಿಯಲಿ ಸ್ಟೇಜ್ ಅಲ್ಲಿ ಇರುವಾಗಲೇ ನೀವೊಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಬೇಕು ಅನ್ಕೊಂಡಿದ್ದಲ್ಲಿ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಬಹುದು. ಸರ್, ಈಗ ನೀವು ಹೇಳ್ತಾ ಇದ್ರಿ ಕೆಲವೊಂದು ಆರ್ಥರೈಟಿಸ್ ಸಮಸ್ಯೆಯನ್ನ ಹೇಳ್ತಾ ಇದ್ರಿ. ಈಗ ಆರ್ಥರೈಟಿಸ್ ನಲ್ಲಿ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಯಂಗ್ ಏಜ್ ಇರೋರೆಲ್ಲ ಕೂಡ ನಾವು ಅತಿ ಹೆಚ್ಚಾಗಿ ಒಂದು ಮೈಕೈ ನೋವು ಬರುವಂತದ್ದು, ಬ್ಯಾಕ್ ಪೇನ್ ಅಂತ ಹೇಳ್ತಾರೆ, ಅಥವಾ ಒಂದು ನೆಕ್ ಪೇನ್ ಅಂತ ಹೇಳುವಂತದ್ದು. ಸೊ ಯಾವ ಒಂದು ಸಮಸ್ಯೆನ ಹೆಚ್ಚಾಗಿ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ? ಕಾಮನ್ ಆಗಿ ಏನಾಗುತ್ತೆ, ಇವಾಗ ತುಂಬಾ ಚಿಕ್ಕ ವಯಸ್ಸಲ್ಲಿ ನಾವು ರುಮಟೆಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿನೂ ಕೂಡ ನಾವು ಇದನ್ನ ನೋಡ್ತೀವಿ. ಅಂದ್ರೆ ಒಂದು 8 ರಿಂದ 10 ವರ್ಷದವರಾಗಿರ್ಬೋದು, 10 ರಿಂದ 15 ವರ್ಷದ ಮಕ್ಕಳಲ್ಲೂ ನಾವು ಇದನ್ನ ನೋಡ್ತಾ ಬರ್ತೀವಿ. ಸೊ ಅದನ್ನ ನಾವು ಜುವೆನೈಲ್ ಇಡಿಯೋಪತಿಕ್ ಆರ್ಥರೈಟಿಸ್ ಅಂತಾನು ಹೇಳ್ತಾ ಬರ್ತೀವಿ. ಅಂದ್ರೆ ಇಟ್ ಇಸ್ ಅನ್ ಅನ್ನೋನ್ ಕಾಸ್ ಅಂತಾನು ಹೇಳ್ತೀವಿ. ಎಷ್ಟೋ ಜನ ಮಕ್ಕಳಲ್ಲಿ ಈ ಸಮಸ್ಯೆ ಅನ್ನೋದು ನಾವು ನೋಡ್ತಾ ಬರ್ತೀವಿ. ಸೊ ಚಿಕ್ಕ ಮಕ್ಕಳಿಗೆ ಅವರ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆ ಆಗೋದನ್ನ ನೋಡ್ತಾ ಬರ್ತೀವಿ. ಸೊ ಆ ಸಮಸ್ಯೆಯಿಂದ ಪೇಷಂಟ್ಸ್ಗಳಿಗೆ ಯಾವುದೇ ರೀತಿಯಾದ ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ಸ್ಟಿರಾಯ್ಡ್ಸ್ಗೆ ಮೊರೆ ಹೋಗುವಂತ ಅನಿವಾರ್ಯತೆ ಅನ್ನೋದು ಬಂದು ಬೀಳುತ್ತೆ. ಸೊ ಹೀಗೆ ಮೇಂಟೈನ್ ಮಾಡ್ತಾ ಹೋಗೋದು. ಅಂಡ್ ಏಜ್ ಫ್ಯಾಕ್ಟರ್ ಅನ್ನೋದು ಸೊ ನಾವು ಇತ್ತೀಚಿನ ಒಂದು 10 ವರ್ಷ 15 ವರ್ಷದಲ್ಲಿ ನಾವು ಇವತ್ತಿನ ದಿವಸ ಸಿನಾರಿಯೋ ನೋಡ್ತಾ ಬಂದಾಗ ಸೊ ಯಾವುದೇ ರೀತಿನೂ ಕೂಡ ಏಜ್ ಫ್ಯಾಕ್ಟರ್ ಅನ್ನೋದು ಅಷ್ಟೊಂದು ಪ್ರಶ್ನೆನೇ ಬರ್ತಾ ಇಲ್ಲ ಆರ್ಥರೈಟಿಸ್ಗೆ. ಯಾವ ಒಂದು ಏಜ್ ಗ್ರೂಪ್ ಅಲ್ಲೂ ಕೂಡ ಅದು ಬರ್ತಾ ಇದೆ. ಅಂಡ್ ಯಾವಾಗ ವಯಸ್ಕರಲ್ಲಿ ಬರ್ತಾ ಇದೆ ಅಂತಂದಾಗ ಮೇನ್ಲಿ ನಾವು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಸೊ ಯಾವುದೇ ರೀತಿಯಾದವರ ಆಹಾರ ಪದ್ಧತಿ ಜೊತೆಗೆ ದೈಹಿಕ ಚಟುವಟಿಕೆಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಪೇಷಂಟ್ಸ್ಗೆ ಈ ರೀತಿಯಾದ ಕಾಯಿಲೆ ಕೊಡೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇರುತ್ತೆ. ಬಿಕಾಸ್ ನಾವು ಯಾವಾಗ ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ರುಮಟೆಡ್ ಆರ್ಥರೈಟಿಸ್ ನಂತರ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಬರೋದು ಗೌಟ್ ಅಂತ ಹೇಳ್ತೀವಿ, ಇಲ್ಲ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೇವೆ. ಈ ಗೌಟ್ ಅನ್ನೋದು ಏನು ಅಂತಂದ್ರೆ ಇಟ್ ಈಸ್ ಅನ್ ಮೆಟಬಾಲಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದ ಬರುವಂತ ಒಂದು ಸಮಸ್ಯೆ ಅನ್ನೋದನ್ನ ನಾವು ಈ ಗೌಟ್ ಅನ್ನೋದನ್ನ ನೋಡ್ತಾ ಬರ್ತೇವೆ. ಸೊ ನಾವು ಪ್ರತಿನಿತ್ಯ ತಗೊಳ್ಳೋ ಆಹಾರದಲ್ಲಿ ಸೊ ಒಂದು ಪ್ಯೂರಿನ್ ಸಿಂಥಸಿಸ್ ಇಲ್ಲ ಪ್ಯೂರಿನ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ ನಾವು. ಯಾವಾಗ ಪ್ರೋಟೀನ್ ನ ಅಂಶ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ವ್ಯಕ್ತಿಗೂ ಕೂಡ
ನಾರ್ಮಲ್ ಆಗಿ ಯೂರಿಕ್ ಆಸಿಡ್ ಅಂತ ಏನು ಲೆವೆಲ್ಸ್ ಇರುತ್ತೆ ಅದು 3ರಿಂದ 7ರವರೆಗೂ ಇರಬೇಕು ಅಂತ ಹೇಳ್ತೀವಿ. ಸೊ ಯಾವಾಗ ಅದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಅಂಥ ಪೇಷಂಟ್ಸ್ಗಳಿಗೆ ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಅಂಡ್ ತುಂಬ ಕಾಮನ್ ಆಗಿ ವಯಸ್ಕರಲ್ಲೂ ನೋಡ್ತಾ ಬರ್ತೀವಿ, ಏಜ್ ಓಲ್ಡ್ ಫ್ಯಾಕ್ಟರ್ಸ್ ಅಲ್ಲೂ ನೋಡ್ತಾ ಬರ್ತೀವಿ. ಬಿಕಾಸ್ ಅದು ನಮ್ಮ ದೇಹದ ಆಹಾರದಲ್ಲಿ ವೇರಿಯೇಷನ್ಸ್ ಆದಾಗ ಬರುವಂಥದ್ದು. ಆ್ಯಂಡ್ ತುಂಬ ಕಾಮನ್ ಆಗಿ ನಾವು ಗೌಟ್ ಅಂತ ಹೇಳಿದಾಗ ಪೇಷಂಟ್ಸ್ ಹೇಳ್ತಾರೆ ಕಾಲಿನ ಬೆರಳ ಹೆಬ್ಬೆಟ್ಟಲ್ಲಿ ಏನೋ ಗಂಟು ಥರ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಏನೋ ಕೆಂಪದಾಗ ಆಗ್ತಾ ಇದೆ, ಸೊ ತುಂಬ ಪೇಯ್ನ್ ಕೊಡ್ತಾ ಇರುತ್ತೆ, ಸ್ಟಿಚಿಂಗ್ ಪೈನ್ ಅಂತ ಹೇಳ್ತೀವಿ. ಆ್ಯಂಡ್ ಮೆಟಾಟಾರ್ಸೋ ಫ್ಯಾಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಜಾಯಿಂಟಲ್ಲಿ ಆ ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ, ಗೌಟ್ ಅನ್ನೋದು ಮೇನ್ಲಿ. ಆ್ಯಂಡ್ ಇಲ್ಲಿ ಪೇಷಂಟ್ಸ್ಗೆ ನೋವಾಗಿರ್ಬೋದು, ಸೊ ಸಿವಿಯರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಪೇಷಂಟ್ಸ್ ಇದಕ್ಕೂ ಕೂಡ ಟ್ರೀಟ್ಮೆಂಟ್ಗೆ ಮೊರೆ ಹೋಗ್ತಾರೆ, ಅಷ್ಟೊಂದು ಸಿವಿಯರ್ ಆಗಿ ಪೇಯ್ನ್ ಇರುತ್ತೆ. ಬಟ್ ಮೆಟಬಾಲಿಸಮ್ ಅನ್ನೋದು ನಾರ್ಮಲ್ ಮಾಡ್ಕೊಳ್ಳೋದು ತುಂಬಾ ಎಫೆಕ್ಟಿವ್ ಅಂತ ನಾವು ಹೇಳ್ತಾ ಬರ್ತೀವಿ. ಬಿಕಾಸ್ ಇಲ್ಲಿ ನಾಟ್ ಓನ್ಲಿ ಅವರು ತಗೊಳ್ತಕ್ಕಂಥ ಆಹಾರ ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಇದೆ ಅಂತ ಆಗಿರ್ಬೋದು, ಸೊ ಅವರ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಸ್ಮೋಕಿಂಗು ಇದಕ್ಕಷ್ಟೇ ತೊಂದರೆ ಕೊಡ್ತಾ ಹೋಗುತ್ತೆ. ಸರ್ ಒಬ್ರು ಕಾಲರ್ ಇದ್ದಾರೆ, ಮಾತನ್ನ ಮುಂದುವರಿಸೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ತಿಳಿಸಿ. ಸುರೇಶ್ ಅಂತ ಮೇಡಮ್. ಸುರೇಶ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮ್ಮ ವೈಫ್ಗೆ ಮನೆ ಹೌಸ್ ವೈಫು ಓಕೆ ಮಂಡಿ ನೋವು ಮತ್ತೆ ಮಂಡಿ ಕೆಳಗಡೆ ಇದೆಲ್ಲ ಪೈನ್ ಅಂತ ತುಂಬಾ ಓಕೆ. ಎಷ್ಟು ದಿವಸದಿಂದ ಅವ್ರಿಗೆ ನೋವಿರೋದು? ಸುಮಾರು ಒಂದು 2 years ಇಂದ ಇದೆ ಸರ್. 2 years ಇಂದ. ಅಂದ್ರೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದಾರೆ ಅವರು? ಸರ್ ಏನಿಲ್ಲ, ಅದೇ ಸರ್. ಓಕೆ, ಏನ್ ಪೇನ್ ಕಿಲ್ಲರ್ಸ್ ಅದು ತಗೋತಾ ಇದಾರಾ? ಟ್ರೀಟ್ಮೆಂಟ್ ಏನಿಲ್ಲ ಸರ್, ಅದೇ ಹಾಸ್ಪಿಟಲ್ ಹೋಗೋಣ ಅನ್ಕೊಂಡ್ರೆ ಈಗ ಲಾಸ್ಟ್ 2 years ಇಂದ ಸ್ವಲ್ಪ ಏನೋ ಕ್ಯಾಲ್ಸಿಯಂ ಕಡಿಮೆ ಆಗೋದು ಸರಿ ಹೋಗುತ್ತೆ ಅನ್ಕೊಂಡು ಹಂಗೆ ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು. ಬೇಸಿಕಲಿ ಏನಾಗುತ್ತೆ, ಇವಾಗ 2 ವರ್ಷದಿಂದ ಅವ್ರಿಗೆ ಮಂಡಿ ನೋವು ಇದೆ ಅಂತಂದಾಗ ಖಂಡಿತವಾಗ್ಲೂ ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ನಾ ಹೇಳ್ತಾ ಇರ್ತೀನಿ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಅದು ತುಂಬಾ ಕಾಮನ್ ಆಗಿ ಲಾಂಗರ್ ಜಾಯಿಂಟ್ಸ್ ಅಂದ್ರೆ ಈ ಮಂಡಿ ಆಗಿರ್ಬೋದು, ಇಲ್ಲ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ಜಾಯಿಂಟ್ಸ್, ಹಿಪ್ ಜಾಯಿಂಟ್ ಅಂತ ಹೇಳ್ತೀವಿ ಅಲ್ಲ ಆಗಿರ್ಬೋದು, ಇಲ್ಲ ಶೋಲ್ಡರ್ ಜಾಯಿಂಟ್ಸ್ ಆಗಿರ್ಬೋದು. ಸೊ ಈ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಆ ಮಂಡಿಯಲ್ಲಿ ಇನಿಷಿಯಲಿ ಅವರಿಗೆ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನೋವು ಅನ್ನೋದು ತುಂಬಾ ಕ್ರಮೇಣವಾಗಿರುತ್ತೆ. ಸೊ ಇವತ್ತಿರುವಂತ ನೋವು 1 ತಿಂಗಳಾದ್ಮೇಲೆ ಇದಕ್ಕಿಂತ ಜಾಸ್ತಿ ಇರುತ್ತೆ, ಇಲ್ಲ 1 ವರ್ಷ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ಅದೇ ಪರ್ಟಿಕ್ಯುಲರ್ ಮಂಡಿಯಲ್ಲಿ ಊತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಕೆಳಗಡೆ ಕುತ್ಕೋಬೇಕು ಅಂತಂದ್ರೆ ಆಗ್ತಾ ಇರೋದಿಲ್ಲ, ಸೊ ಎದ್ ನಿಂತ್ಕೋಬೇಕಂದ್ರೆ ಆಗ್ತಾ ಇರೋದಿಲ್ಲ, ಸ್ವಲ್ಪ ಓಡಾಡ್ಬೇಕು, ಮೆಟ್ಲತ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಮಂಡಿಯಲ್ಲಿ ಕಟ್ ಅಂತ ಶಬ್ದ ಬರಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಇವೆಲ್ಲವೂ ಕೂಡ ಆಸ್ಟಿಯೋ ಆರ್ಥರೈಟಿಸ್ನ ಲಕ್ಷಣವಾಗಿರುತ್ತೆ. ಅಂಡ್ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ, ಸೊ ನೀವು ಆ ನೋವು ಅತಿಯಾದಾಗ ನಾವು ಆಸ್ಪತ್ರೆಗೆ ಹೋಗಿ ಒಂದು ಪೇನ್ ಕಿಲ್ಲರ್ ಮಾತ್ರೆ ಇಲ್ಲ ಕ್ಯಾಲ್ಸಿಯಂ ಮಾತ್ರೆಗಳು ತಗೊಳ್ತಾ ಹೋದಾಗ ನಾನು ಹೇಳಿದೆ ಆ ತಗೊಳ್ಳುವಂತ ಮೆಡಿಸಿನ್ಸ್ ಇಂದ ಸೊ ಅವ್ರಿಗೆ ಇಮಿಡಿಯೇಟ್ಲಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಮುಂದೆ ಆಗ್ತಾ ಹೋಗುತ್ತೆ. ಬಟ್ ಇರೋ ತೊಂದರೆ ಅಂತೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅವರ ದೇಹ ಸೂಕ್ಷ್ಮ ಆಗಿ ಅವರ ಕಿಡ್ನಿ ಲಿವರ್ಗೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಡ್ಯೂ ಟು ಅತಿಯಾಗಿ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ. ಸೊ ಈ ರೀತಿಯಾದ ಸಮಸ್ಯೆಗೆ ಮೇನ್ಲಿ ಅವರಿಗೆ ಆ ಒಂದು ಮಂಡಿ ನೋವು ಬರೋದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಇನ್ ಕೇಸ್ ಅವರು ತುಂಬಾ ಓವರ್ ವೇಟ್ ಇದ್ದಾರೆ, ಒಬ್ಯಾಸಿಟಿ ಅಂದ್ರೆ ತುಂಬಾ ಅಗತ್ಯಕ್ಕಿಂತಲೂ ಅತಿ ಹೆಚ್ಚಾಗಿ ವೇಟ್ ಇದ್ರೆ ವೇಟಿನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ತುಂಬಾ ನೀವು ಹೌಸ್ ವೈಫ್ ಅಂತ ಹೇಳ್ತಾ ಇದ್ದೀರಾ, ಸೊ ಮನೇಲಿ ಏನಾದ್ರೂ ನಿಂತ್ಕೊಂಡು ಅತಿಯಾಗಿ ಕೆಲಸ ಮಾಡ್ತಾ ಇದ್ರೆ ಸೊ ಪ್ರತಿ ಒಂದು ಅರ್ಧ ಗಂಟೆಗೂ ಕೂಡ ಒಂದ್ ಸ್ವಲ್ಪ ಕುತ್ಕೊಂಡು ಕೆಲಸ ಮಾಡೋದು ನಿಮಗೆ ತುಂಬಾನೇ ಸೂಕ್ತ ಆಗ್ತಾ ಬರುತ್ತೆ. ಅಂಡ್ ಅದ್ರ ಜೊತೆಗೆ ಸೊ ಹಾಟ್ ಅಥವಾ ಕೋಲ್ಡ್ ಏರ್ ಫರ್ಮೆಂಟೇಷನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಪೇಷಂಟ್ಸ್ಗೆ ಸ್ವಲ್ಪ ಸೊ ಬೆಚ್ಚನೆ ಒಂದು ಹಾಟ್ ವಾಟರ್ ಬ್ಯಾಗ್ ಅಂತ ಸಿಗುತ್ತೆ, ಸೊ ಅದನ್ನ ಅಪ್ಲೈ ಮಾಡೋದ್ರಿಂದನೂ ಕೂಡ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ಇವೆಲ್ಲ ಏನಾಗುತ್ತೆ, ಇರುವಂಥ ಸಮಸ್ಯೆನ ರಿಲ್ಯಾಕ್ಸ್ ಮಾಡೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಂಪ್ಲೇಂಟ್ಸ್ನ ಜಾಸ್ತಿ ಮಾಡದೇ ಇರೋ ಥರ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ಫಸ್ಟ್ ಮಾಡ್ತಾ ಬನ್ನಿ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಹೋಮಿಯೋಪತಿಯ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಕೊಡುವಂಥ ಮೆಡಿಸಿನ್ಸು ಅವಳ ದೇಹದಲ್ಲಿ ಇರ್ತಕ್ಕಂಥ ಆ ಫ್ಲೂಯಿಡ್ ಅನ್ನೋದೇನಿದೆ ಆ ಫ್ಲೂಯಿಡ್ ಅನ್ನೋದು ಜನರೇಟ್ ಆಗಬೇಕು. ಸೊ ಯಾವಾಗ ಆ ಫ್ಲೂಯಿಡ್ ಜನರೇಟ್ ಆಗುತ್ತೆ ಆಟೋಮೆಟಿಕಲಿ ಆ ನರಗಳ ಮೇಲಿನ ಒತ್ತಡ ಕಡಿಮೆ ಆಗಬೇಕು. ಆ್ಯಂಡ್ ಇದರಿಂದ ಅವರಿಗೆ ಲೈಫ್ ಲಾಂಗ್ ನೆಕ್ಸ್ಟ್ ಯಾವುದೇ ರೀತಿ ಸಮಸ್ಯೆ ಇವೊಂದು ಲಾಂಗ್ ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಬರದೇ ಇರೋ ಥರ ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಒಂದ್ಸಲಿ ಖಂಡಿತವಾಗ್ಲೂ ಭೇಟಿ ಕೊಡಿ, ಇನ್ನೂ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ನೀವು ತಿಳ್ಕೊಬೋದು.
ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಒನ್ಸ್ ನೀವೇನಾದ್ರೂ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಹೋಮಿಯೋಪತಿ ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂನಲ್ಲಿದೆ. ಇನ್ ಕೇಸ್ ನೀವು ಬ್ಯಾಂಗ್ಳೂರಿಂದ ಹೊರಗಡೆ ಇತ್ತು ಅಂದ್ರೂ ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಉಡುಪಿ ಹೀಗೆ ಕೆಲವೊಂದು ಕರ್ನಾಟಕದ ಭಾಗದಲ್ಲಿ, ಜೊತೆಗೆ ಮಹಾರಾಷ್ಟ್ರದ ಕೆಲವೊಂದು ಭಾಗದಲ್ಲೂ ಕೂಡ ಶಾಖೆ ಇರೋದ್ರಿಂದ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ಭೇಟಿ ನೀಡಬಹುದು. ಸರ್, ಇನ್ನು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆರ್ಥರೈಟಿಸ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಅಂಡ್ ಈಗ ನಮ್ಮ ಹೋಮಿಯೋಪತಿನಲ್ಲಿ ಈಗಾಗಲೇ ಲಕ್ಷಾಂತರ ಜನ ಆಲ್ ಓವರ್ ಕರ್ನಾಟಕ ಸಾಕಷ್ಟು ಭಾಗಗಳಲ್ಲಿ ಒಂದು ಶಾಖೆ ಇದೆ. ಲಕ್ಷಾಂತರ ಜನ ಇವತ್ತಿನ ದಿನ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಈಗ ಒಂದು ಆರ್ಥರೈಟಿಸ್ ಸಮಸ್ಯೆ ಅಂತ ಹೇಳೋದಾದ್ರೆ ಈಗ ಸುಮಾರು ಜನ 5 ವರ್ಷ 10 ವರ್ಷದಿಂದ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಇವನ್ ಎಷ್ಟೋ ಜನ ಸರ್ಜರಿ, ಒಂದು ಮಂಡಿನ ಒಂದು ನೀಕ್ಯಾಪ್ ಸರ್ಜರಿ ಆಗಿರುವಂತದನ್ನ ನೋಡ್ತೀವಿ. ಇವನ್ ಸರ್ಜರಿ ಆದ್ಮೇಲೂ ಕೂಡ ಒಂದು ಎಷ್ಟೋ ಜನರಿಗೆ ಒಂದು ಮಿಸ್ಗೈಡ್ ಆಗಿರುತ್ತೆ. ಕ್ವಿಕ್ ಆಗಿ ಒಂದೇ ಸರಿ ಸರ್ಜರಿಗೆ ಹೋಗ್ಲಿಕ್ಕೆ ಹೇಳಿರ್ತಾರೆ. ಸೊ ಯಾವ ಮೂಮೆಂಟ್ ಅಲ್ಲಿ ಸರ್ಜರಿ ನೀಡಿರುತ್ತೆ ಅಥವಾ ಸರ್ಜರಿ ಮಾಡಿಸ್ಕೊಳ್ದೇನು ಕೂಡ ಕ್ಯೂರ್ ಮಾಡುವಂತಹ ಚಾನ್ಸಸ್ ಇರುತ್ತಾ? ಅಂಡ್ ಅದ್ರ ಜೊತೆಗೆ ಈಗ ಸರ್ಜರಿ ಆಗಿದ್ಮೇಲೂ ಕೂಡ ಎಷ್ಟೋ ಜನ ನಮಗೆ ಪೇನ್ ಕಾಣಿಸ್ಕೊಳ್ತಿದೆ ಅಂತ ಹೇಳ್ತಾರೆ. ಒಟ್ಟಾರೆ ಒಂದು ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಂತ ಹೇಳೋದಾದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿದೆ? ಬೇಸಿಕಲಿ ಏನಾಗುತ್ತೆ, ಇವಾಗ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಒಂದು ಆಸ್ಟಿಯೋಆರ್ಥರೈಟಿಸ್ಗೆ ನೀ ರಿಪ್ಲೇಸ್ಮೆಂಟ್ಗೆ ಹೋಗುವಂತ ಸಂಖ್ಯೆ ನಾವು ತುಂಬ ಕಮ್ಮಿ ಇದರಲ್ಲಿ ನೋಡ್ತೀವಿ. ಬಿಕಾಸ್ ಏನಾಗುತ್ತೆ, ಪೇಷಂಟ್ಸ್ಗೆ ಒಂದು ನೀ ರಿಪ್ಲೇಸ್ಮೆಂಟ್ ಆಗೋದು ಇಲ್ಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗೋದು, ಸೊ ಈ ಆರ್ಥರೈಟಿಸ್ ಅನ್ನೋ ಕಂಡೀಷನ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇರೋದಿಲ್ಲ. ಸೊ ಅದೇ ಒಂದು ಕಂಡೀಷನ್ 5 to 6 years ಆದ್ಮೇಲೆ ಮತ್ತೆ ಕಂಡೀಷನ್ಸ್ ರಿವರ್ಸ್ ಆಗ್ಬೋದು. ಅಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಆಫ್ಟರ್ ಆಪರೇಷನ್ ಅಷ್ಟೊಂದು ಸ್ಟೆಬಿಲಿಟಿ ಆಗಿರ್ಬೋದು, ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಅನ್ನೋದು ಕೂಡ ಬರದೇ ಇರ್ಬೋದು. ಸೊ ಇವೆರಡೂ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಅಂಡ್ ಆರ್ಥರೈಟಿಸ್ ಅಂತ ಬಂದಾಗ ಅದು ಯಾವುದೇ ಫಾರ್ಮ್ ಆಫ್ ಆರ್ಥರೈಟಿಸ್ ಆಗಿರ್ಬೋದು. ಸೊ ಒಂದು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಆರ್ಥರೈಟಿಸ್ಗಳಲ್ಲಿ ಸೊ ಅದು ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ರುಮಟೆಡ್ ಆರ್ಥರೈಟಿಸ್ ಆಗಿರ್ಬೋದು, ಇಲ್ಲ ಗೌಟಿ ಆರ್ಥರೈಟಿಸ್ ಆಗಿರ್ಬೋದು. ದಟ್ ಮೋಸ್ಟ್ 3 ಕಾಮನೆಸ್ಟ್ ಆರ್ಥರೈಟಿಸ್ ಅಲ್ಲಿ ಇನಿಷಿಯಲಿ ಪೈನ್ ಕಾಣಿಸ್ಕೊಳ್ತಾ ಇದೆ. ಮೋರ್ ದೆನ್ 3 to 4 weeks ವರೆಗೂ ಆ ಒಂದು ಪೈನ್ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಆ ಪೇನ್ ಬರೋದಕ್ಕೆ ಕಾರಣ ಏನಾಗ್ತಾ ಇದೆ. ಸೊ ಅದು ಆರ್ಥರೈಟಿಸ್ ಆಗಿರುತ್ತಾ ಇಲ್ಲ ಏನಾದರೂ ಸ್ಪ್ರೇನಿಂದ ಆಗ್ತಿದೆಯಾ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಬರಬೇಕು. ಅಂಡ್ ಅದಕ್ಕೆ ಜೊತೆಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಯಾವುದೇ ಒಂದು ಪೇಷಂಟ್ಸ್ಗೂ ಅದಕ್ಕೆ ಒಂದು ಎಕ್ಸ್ಟ್ರೀಮ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಅವಶ್ಯಕತೆ ಬರೋದಿಲ್ಲ. ಇಲ್ಲ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸೊ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಸೊ ಅದಕ್ಕೆ ನಾವು ಅದನ್ನೇ ಬಿಡ್ತಾ ಹೋಗ್ತೀವಿ ಅಂತಂದಾಗ ಈ ಕಂಡೀಷನ್ಸ್ ನಾವು ಮತ್ತೆ ಮರುಕಳಿಸ್ಕೊಳ್ತಾ ಬರ್ತೀವಿ. ಅಂಡ್ ಬೇಸಿಕಲಿ ನಾವು ಗೌಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗಲೂ ಕೂಡ ಅದೇ ಹೇಳ್ತಾ ಇದೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಆಹಾರ ಪದ್ಧತಿ ಅನ್ನೋದು ವೇರಿಯೇಷನ್ಸ್ ಆಗ್ತಿದೆ, ಸೊ ಅತಿಯಾಗಿ ಮಸಾಲೆ ಖಾರ ಅಂಶಗಳನ್ನು ತಗೋತಾ ಇದ್ದೀವಿ, ಸೊ ಅತಿಯಾಗಿ ಆಲ್ಕೋಹಾಲ್ ಸ್ಮೋಕಿಂಗ್ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ ಅಂದಾಗ ಈ ಸಮಸ್ಯೆ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಅಂಡ್ ಯಾವಾಗ ಈ ಒಂದು ಮಸಾಲೆ ಖಾರಾಂಶಗಳನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಅತಿಯಾದ ಸಪ್ಪೆ ಐಟಮ್ಸ್ ನ ತಗೊಳ್ತಾ ಇದೀವಿ ಅಂದಾಗ ಆ ಒಂದು ಕಾಯಿಲೆ ಅನ್ನೋದು ಕೂಡ ಕಂಟ್ರೋಲಿಗೆ ಬರೋದನ್ನ ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಆ ಕಾಯಿಲೆ ಅನ್ನೋದು ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ, ಖಂಡಿತವಾಗ್ಲೂ ಪೇಷಂಟ್ಸ್ಗೆ ಅದು ಫೀಲ್ ಆಗ್ತಾ ಹೋಗುತ್ತೆ. ಸೊ ಡ್ಯೂ ಟು ಇದರಿಂದ ಈ ಸಮಸ್ಯೆ ಬರ್ತಾ ಇದೆ. ಸೊ ಅಂಡ್ ಎಷ್ಟೋ ಜನ ಪೇಷಂಟ್ಸ್ ನ ತಲೆಯಲ್ಲಿ ಏನಿರುತ್ತೆ, ಈ ಮಸಾಲೆ ಖಾರಾಂಶ ತಿಳ್ಕೊಳ್ಳೋದಿರ್ಬೋದು, ಸೊ ಇಲ್ಲ ಅವರ ಕೆಲಸ ಆಗಿರ್ಬೋದು, ಸೊ ಇದು ಮಾಡೋದ್ರಿಂದ ಈ ಸಮಸ್ಯೆ ಬರುತ್ತೆ ಅಂದ್ರೆ ಅವರ ಒಂದು ಕಲೀಗ್ಸ್ ಆಗಿರ್ಬೋದು, ಅವರ ಒಂದು ಕ್ಷೇತ್ರದಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಸೇಮ್ ಅವರಷ್ಟೇ ಕೆಲಸ ಮಾಡ್ತಾ ಇರ್ತಾರೆ, ಅವರು ತಗೊಳ್ಳುವಂತ ಆಹಾರನೇ ತಗೊಳ್ತಾ ಇರ್ತಾರೆ. ಬಟ್ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇರೋದಿಲ್ಲ. ಯಾವೊಂದು ವ್ಯಕ್ತಿಗೆ ಅತಿಯಾಗಿ ಸೊ ಈ ಒಂದು ಆಟೋ ಇಮ್ಯುನಿಟಿ ಅಂತ ಏನ್ ಹೇಳ್ತಾ ಬರ್ತೀವಿ, ಸೂಕ್ಷ್ಮ ಇರತಕ್ಕಂಥ ವ್ಯಕ್ತಿಗಳಿಗೆ ನಾವು ಈ ಸಮಸ್ಯೆ ಅನ್ನೋದನ್ನ ನೋಡ್ತಾ ಬರ್ತೀವಿ. ಅಂಡ್ ಯಾರಲ್ಲಿ ಬೋನ್ಸ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಸೊ ಅಂತವರಲ್ಲಿ ಇದನ್ನ ಆರ್ಥರೈಟಿಸ್ ಅನ್ನು ನೋಡ್ತಾ ಬರ್ತೀವಿ. ಅದೇ ರೀತಿ ಚರ್ಮ ಸೂಕ್ಷ್ಮ ಇರೋರಿಗೆ ಸೋರಿಯಸಿಸ್, ವಿಟಿಲಿಗೋ ಅಂತ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಸೊ ಗ್ಲ್ಯಾಂಡ್ ಸೂಕ್ಷ್ಮ ಇರೋರಿಗೆ ಬೇಗ ಡಯಾಬಿಟಿಸ್, ಥೈರಾಯ್ಡ್ ಬರೋದನ್ನ ನಾವು ನೋಡ್ತಾ ಬರ್ತೇವೆ. ಸೊ ಈ ರೀತಿ ಹಂತವಾಗಿ ಚೇಂಜಸ್ ಅನ್ನೋದನ್ನ ಆಟೋ ಇಮ್ಯೂನ್ ಕಂಡೀಷನ್ಸ್ ಗಳಲ್ಲಿ ನೋಡ್ತಾ ಬರ್ತೇವೆ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ಅವ್ರು ಮಾಡ್ತಕ್ಕಂಥ ಕೆಲಸ ಅಂತ ನಾವು ನೋಡ್ತಾ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಸೊ ಡ್ಯೂರಿಂಗ್ ಲಾಕ್ಡೌನ್ ಅಲ್ಲಿ ಎಷ್ಟೋ ಜನ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋದನ್ನ ನಾವು ನೋಡ್ತಾ ಬರ್ತೀವಿ. ಒಂದೇ ಜಾಗದಲ್ಲಿ 8 ರಿಂದ 10 ಅವರ್ ಕೂತ್ಕೊಳ್ತಾ ಇರ್ತಾರೆ. ಸೊ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಲೋ ಬ್ಯಾಕ್ ಏಕ್ ಅನ್ನೋದು ಸೊ ಅಷ್ಟೊಂದು ಸಮಸ್ಯೆ ಆಗ್ತಾ ಬರುತ್ತೆ. ಸೊ ಒಂದೇ ಕಡೆ ಕೂತ್ಕೊಂಡು ಡಿಸ್ಕ್ ಸಮಸ್ಯೆ ಇದೆ ಅಂತ ಇವತ್ತು ಎಷ್ಟೋ ಜನ ಪೇಷಂಟ್ಸ್ ಅದಕ್ಕೊಂದು ಮಾತ್ರೆ ತಗೊಂಡು ಮನೇಲೆ ಕೂತ್ಕೊಳ್ತಾ ಇದ್ದಾರೆ. ಸೊ ಅದೇ ಪೇನ್ ಏನಾಗ್ತಾ ಹೋಗುತ್ತೆ ಅವರಿಗೆ, ಸೊ ಆ ಒಂದು ಸ್ಪೈನಲ್ ಕಾರ್ಡ್ ಅಲ್ಲಿ ಇರತಕ್ಕಂಥ ನರಗಳ 2 ಕಾಲ್ಗೂ ಕೂಡ ರೇಡಿಯೇಟ್ ಆಗ್ತಾ ಬರುತ್ತೆ. ಸೊ ಅವಾಗ ಕಾಲಲ್ಲಿ ಜೋಮ್ ತುಂಬುವಂತ ಸೆನ್ಸೇಷನ್ ಆಗುತ್ತೆ. ಎಷ್ಟೋ ಜನ ಪೇಷಂಟ್ಸ್ ಕಾಲಲ್ಲಿ ಎಳ್ತಾ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾ ಬರ್ತಾರೆ. ಸೊ ಇದೆಲ್ಲವೂ ಕೂಡ ಲೋ ಬ್ಯಾಕ್ ಏಕ್ ಇಂದ ಅದು ರೇಡಿಯೇಟ್ ಆಗ್ತಾ ಬರುತ್ತೆ. ಅಂಡ್ ಲೋ ಬ್ಯಾಕ್ ಏಕ್ ಆಗ್ತದೆ
ಅಂಡ್ ಈ ಒಂದು ಸಮಸ್ಯೆ ನಾವು ತುಂಬಾ ರೇರ್ ಆಗಿ ಮತ್ತೆ ತುಂಬಾ ಇದು ರುಮೆಟೆಡ್ ಆರ್ಥರೈಟಿಸ್ ಅಂತ ಅಷ್ಟೇ ಭಯಂಕರವಾಗಿ ನಾವು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ನೋಡ್ತಾ ಬರ್ತೇವೆ. ಅಂಡ್ ಇಲ್ಲಿ ಈ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಲ್ಲಿ ಸ್ಪೈನ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಕ್ರೋ ಇಲಿಯಕ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ನಾವು. ಸಕ್ರಮ್ ಅಂತ ಏನ್ ಹೇಳ್ತೀವಿ, ಲೋವರ್ ಬ್ಯಾಕ್ ಸೊಂಟದ ಕೆಳಭಾಗದಲ್ಲಿ ಇರ್ತಕ್ಕಂಥ ಮೂಳೆಗಳಿಗೆ ಇದು ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಬೇಸಿಕಲಿ ಸೊ ನಾವು ಕತ್ತಿಂದ ಹಿಡಿದು ಕೆಳಗಡೆ ಕೂಡೋ ಭಾಗವರೆಗೂ 33 ವರ್ಟಿಬ್ರಾಸ್ ಇರುತ್ತೆ. ಸೊ ಆ ವರ್ಟಿಬ್ರಾಸ್ ನಡುವೆ ಆಗುವಂತ ಸಮಸ್ಯೆನ ನಾವು ಈ ಒಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಲ್ಲಿ ನೋಡ್ತಾ ಬರ್ತೀವಿ. ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನ್ನ ಮುಂದುವರಿಸೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು ತಿಳಿಸಿ. ಮೇಡಮ್, ಇದು ಮೊಣಕಾಲು ನೋವು ಬರುತ್ತೆ. ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ ಸರ್, ಮೊಣಕಾಲು ನೋವು ಬರುತ್ತೆ. ಓಕೆ, ಮೊಣಕಾಲಿಂದ ಕೆಳಗಡೆ ಈ ಹಿಂದೆ ಮಾಂಸ ಬರುತ್ತಲ್ಲ ಸರ್, ಅದೆಲ್ಲ ಫುಲ್ಲು ನೋವು ಬರುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಯಾವಾಗಿಂದ ನಿಮ್ಗೆ ಈ ಸಮಸ್ಯೆ ಇರೋದು? ಸರ್ ಇದು ಒಂದು 1 ತಿಂಗಳಿಂದ ಇದೆ ಸರ್. 20 ತಿಂಗಳಿಂದ. ಓಕೆ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಸರ್ ಗೌರ್ಮೆಂಟ್ ಹಾಸ್ಪಿಟಲ್ 2-3 ಸರಿ ಇಂಜೆಕ್ಷನ್ ಎಲ್ಲ ತಗೊಂಡೆ, ಮಾತ್ರೆ ತಗೊಂಡೆ, ಏನಾದ್ರು ಕಮ್ಮಿ ಆಗ್ತಾ ಇಲ್ಲ ಸರ್ ಅದು. ಹೌದಾ? ಸೊ ಏನಾದ್ರು ಬಿದ್ದಿರೋದು, ಪೆಟ್ಟಾಗಿರೋದು ಆತರ ಏನಾದ್ರು ಇತ್ತಾ? ಏನಿಲ್ಲ ಸರ್, ಏನಿಲ್ಲ ಸರ್. ಓಕೆ. ಸೊ ನಾರ್ಮಲಿ 20 ತಿಂಗಳಿಂದ ಮಂಡಿ ಭಾಗದಲ್ಲಿ ಅಂಡ್ ಅದ್ರ ಕೆಳಗಡೆ ಇರೋ ಭಾಗದಲ್ಲಿ ತೊಂದರೆ ಆಗ್ತದೆ. ಸೊ ಈ ಕಾಫ್ ಮಸಿಲ್ಸ್ ಅಂತ ಹೇಳ್ತೀವಿ ನಾವು. ನಾರ್ಮಲಿ ಕಾಫ್ ಮಸಿಲ್ಸ್ ಅಂತ ಬಂದಾಗ ಸೊ ನಾವು ಎಷ್ಟೋ ಜನ ಪೇಷಂಟ್ಸ್ ಗಳಲ್ಲಿ ತುಂಬಾ ಏನಾದ್ರು ಅವ್ರು ಮಾಡುವಂತ ಕೆಲಸದಲ್ಲಿ ಅತಿಯಾಗಿ ನಿಂತ್ಕೊಳ್ಳೋದಿರ್ಬೋದು, ಅತಿಯಾದ ಓಡಾಟ ಆಗಿರ್ಬೋದು. ಸೊ ಇದ್ದಾಗ ಈ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ. ಅಂಡ್ ಯಾವುದೇ ರೀತಿನೂ ಕೂಡ ನಿಮ್ ಕೆಲಸ ಅಂತೂ ಸ್ಟಾಪ್ ಮಾಡಕ್ ಆಗೋದಿಲ್ಲ, ಅದನ್ನ ಮಾಡ್ತಾನೆ ಇರಬೇಕು. ಅದ್ರ ಜೊತೆಗೆ ನೋವಿರೋದ್ರಿಂದ ಕೆಲಸನೂ ಮಾಡಕ್ ಆಗ್ತಾ ಇರೋದಿಲ್ಲ, ಆ ಒಂದು ಸ್ಥಿತಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಸೊ ಈ ರೀತಿಯಾದ ಸಮಸ್ಯೆ ಇದ್ದಾಗ ಫಸ್ಟ್ ಏನ್ ಮಾಡ್ಬೇಕು, ನಿಮ್ಮ ಕೆಲಸ ಏನಾದ್ರು ಅತಿಯಾಗಿ ನಿಂತ್ಕೊಳ್ಳೋದಿತ್ತು, ಇಲ್ಲ ಅತಿಯಾಗಿ ಓಡಾಡೋದಿತ್ತು, ತುಂಬಾ ಒಂದು ಸ್ಟ್ರೈನ್ ಆಗ್ತಿದೆ ಜಾಯಿಂಟ್ಗೆ ಅಂದ್ರೆ ಅದನ್ನ ಕಡಿಮೆ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್ 8 ಅವರ್ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತಂದಾಗ ಪ್ರತಿ ಒಂದು ಅರ್ಧ ಗಂಟೆಗೂ ಒಂದ್ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಓಡಾಡೋದನ್ನ ನೋಡ್ತಾ ಬನ್ನಿ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಎವ್ರಿ ಡೇ ಮಾರ್ನಿಂಗ್ ಒಂದು ಅರ್ಧ ಗಂಟೆ ವಾಕ್ ಮಾಡೋದನ್ನ ನೋಡ್ತಾ ಬನ್ನಿ. ಸೊ ಯಾವುದೇ ರೀತಿ ಬ್ರಿಸ್ಕ್ ವಾಕ್ ಮಾಡ್ತಾ ಬನ್ನಿ. ಹೆವಿಯಾಗಿ ವಾಕಿಂಗ್ ಮಾಡೋದಾಗಿರ್ಬೋದು, ಹೆವಿಯಾಗಿ ಓವರ್ ಲಿಫ್ಟಿಂಗ್ ಆಗಿರ್ಬೋದು ಮಾಡಕ್ ಹೋಗ್ಬೇಡಿ. ಸೊ ಇನ್ ಕೇಸ್ ವೆಯ್ಟ್ ಎತ್ತೋದೇನಾದ್ರು ಕೆಲಸ ಇತ್ತು, ತುಂಬಾ ವೆಯ್ಟ್ ಲಿಫ್ಟ್ ಮಾಡ್ತಿದ್ರೆ ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಮಾಡೋದ್ರಿಂದ ಅಟ್ಲೀಸ್ಟ್ ಅಲ್ಲಿ ಆ ಜಾಯಿಂಟ್ಗೆ ಹಾಕುವಂತ ಸ್ಟ್ರೈನ್ ಅನ್ನೋದು, ಅದಕ್ಕೆ ಬೀಳ್ತಕ್ಕಂಥ ಒತ್ತಡನ ನೀವು ಕಂಟ್ರೋಲ್ ಮಾಡ್ತಾ ಬರ್ತೀರ. ಅಂಡ್ ಅದ್ರ ಜೊತೆಗೆ ಅಲ್ಲಿ ಇರುವಂತ ಸಮಸ್ಯೆಗೆ ಖಂಡಿತವಾಗ್ಲೂ ಚಿಕಿತ್ಸೆ ನೀಡಿರುತ್ತೆ. 20 ತಿಂಗಳು ಆಗ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ಸಮಸ್ಯೆ ಒಳಗಡೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಇದೇ ರೀತಿ ಬಿಡ್ತಾ ಹೋದ್ರೆ. ಸೊ ಹಾಗಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಇದೆ. ಸೊ ನೀವು ಒಂದ್ಸಲಿ ಒಂದು ಭೇಟಿ ಕೊಟ್ಟಲ್ಲಿ ಆ ಸಮಸ್ಯೆ ನಿಮ್ಗೆ ಯಾವ ರೀತಿ ಇದೆ, ಸೊ ಯಾವ ಒಂದು ಹಂತದಲ್ಲಿದೆ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಚಂದ್ರಕಲಾ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ಚಂದ್ರಕಲಾ ಅವರೇ. ಹಲೋ ಕೊಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಅಮ್ಮ. ಹಾ ಸರ್, ನಮಗ್ ಕತ್ತು ನೋವು ಬರ್ತಾ ಇದೆ. ಓಕೆ. ಅದು ಕತ್ತಲಿಂದ ಮತ್ತೆ ಶೋಲ್ಡರ್ನು ಪೇನು, ನರ ಎಳ್ತಾನು ಜಾಸ್ತಿ ಇದೆ. ಓಕೆ ಅಮ್ಮ, ಯಾವಾಗಿಂದಮ್ಮ ಈ ಸಮಸ್ಯೆ? ಈಗ 2 ತಿಂಗಳು ಆಯ್ತು ಸರ್ ಈಗ ಆಗಿ. ಓಕೆ. ಏನ್ ಕೆಲಸ ಮಾಡೋದಮ್ಮ ನೀವು? ನಾ ಟೈಲರಿಂಗ್ ಮಾಡ್ತೀನಿ ಸರ್. ಹೌದಾ? ಓಕೆ ಅಮ್ಮ. ಸೊ ಇದಕ್ಕೆ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ಟ್ರೀಟ್ಮೆಂಟ್ ಸುಮ್ಮನೆ ಇಲ್ಲಿ ಆಯುರ್ವೇದಿಕ್ ಸೌದಿದು ಅಂತ ಹೇಳಿ ತಗೊಂಡಿದೀವಿ, ಬಟ್ ಅದು ಕಡಿಮೆ ಆಗೇ ಇಲ್ಲ ಸರ್. ಅದನ್ನು ನೋಡಿಮ್ಮ, ನಾರ್ಮಲಿ ನಿಮ್ಮ ವೃತ್ತಿಯಲ್ಲಿರೋರಿಗೆ, ಮೇನ್ಲಿ ಟೈಲರ್ ಕೆಲಸ ಮಾಡೋರಿಗೆ ಅತಿ ಕಾಮನ್ ಆಗಿ ನಾವು ನೋಡುವಂತದನ್ನ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಮ್ಮ. ಸೊ ಕತ್ತು ನೋವು ಬರೋದು ಕಾಮನ್ ಆಗಿ, ಬಿಕಾಸ್ ನೀವು ಕೂಡ್ತಕ್ಕಂತ ಒಂದು ಪೊಸಿಷನ್ ಏನಿರುತ್ತೆ, ಒಂದೇ ಒಂದು ಜಾಗದಲ್ಲಿ ಒಂದೇ ಒಂದು ಪೊಸಿಷನ್ ಅಲ್ಲಿ ಅತಿಯಾದ ಒಂದು ಹೊತ್ತು ನೀವು ಕಳಿತೀರ. ಸೊ ಇದರಿಂದ ಏನಾಗ್ಬಿಡುತ್ತೆ, ಆ ಕತ್ತಿಗೆ ಪ್ರೆಷರ್ ಆಗ್ತಾ ಬರುತ್ತೆ. ಬೇಸಿಕಲಿ ನಾವ್ ಏನ್ ಮಾಡ್ತೀವಮ್ಮ, ಕತ್ತಲ್ಲಿ ಸರ್ವೈಕಲ್ ಬೋನ್ಸ್ ಅಂತ ಹೇಳಿದಾಗ ನಾವು C1, C2, C3 ಅನ್ನೋ ರೀತಿ C7 ಅಂದ್ರೆ 7 ವರ್ಟಿಬ್ರಾಸ್ ಇರುತ್ತೆ ಕತ್ತಲ್ಲಿ. ಆ 2 ಬೋನ್ ವರ್ಟಿಬ್ರಾಸ್ ನಡುವೆ ಒಂದು 15 ಮಿಲಿಮೀಟರ್ ಗ್ಯಾಪ್ ಇರ್ಬೇಕಮ್ಮ. ಅಂದ್ರೆ ಅದೊಂದು ಶಾಕ್ ಅಬ್ಸರ್ವ್ ತರ ಕೆಲಸ ಮಾಡ್ತಿರುತ್ತೆ. ಬಟ್ ಯಾವಾಗ ನಾವು ಅತಿಯಾಗಿ ಆ ಒಂದು ಕತ್ತ ಮೇಲೆ ಒತ್ತಡ ಅನ್ನೋದು ಬೀಳ್ತಾ ಇದೆ, ಸೊ ಯಾವಾಗ ಒತ್ತಡ ಅನ್ನೋದ್ರಿಂದ ನಮಗೆ ಪೇನ್ ಕಾಣಿಸ್ಕೊಳ್ತಿದೆ ಅನ್ನೋದನ್ನ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಅಂಡ್ ಅದೇ ನರ 2 ಕೈಗೆ ರೇಡಿಯೇಟ್ ಆಗೋದ್ರಿಂದ ನಮಗೆ ಭುಜದಲ್ಲೂ ಕೂಡ ತೊಂದರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದನ್ನ
ನೀವು ಇದೇ ರೀತಿ ಬಿಡ್ತಾ ಹೋದ್ರೆ ಅಮ್ಮ ಇದೇ ಒಂದು ಸ್ಪೈನಲ್ ಕಾರ್ಡ್ ಅನ್ನೋದು ಕೆಳಗಡೆ ಕೂಡೋ ಭಾಗದ ಬೋನ್ ವರ್ಗುನು ಕೂಡ ಸಪ್ಲೈ ಆಗುತ್ತೆ. ಸೊ ಅಲ್ಲಿವರೆಗೂ ಪೇನ್ ಕಾಣಿಸ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಮ್ಮ. ಸೊ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಇರುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ತಾ ಬರ್ತೀವಿ, ನಾರ್ಮಲಿ ಆ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದೆ, ನಿಮ್ಮ ಡಿಗ್ರಿ ಆಫ್ ರೊಟೇಷನ್ ಅನ್ನೋದು ಎಷ್ಟರವರೆಗೂ ರಿಸ್ಟ್ರಿಕ್ಷನ್ ಆಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಸೊ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಬರ್ತೀವಿ. ಅಂಡ್ ಯಾವುದೇ ರೀತಿ ಕೆಮಿಕಲ್ ಸ್ಟಿರಾಯ್ಡ್ಸ್ ಇಲ್ಲೇ ನಿಮ್ಗೆ ಇರ್ತಕ್ಕಂಥ ಸ್ಪೇಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಬರಬೇಕು. ಆ ನರಗಳ ಮೇಲಿನ ಒತ್ತಡ ಕಡಿಮೆ ಆಗೋದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಒಂದ್ಸತಿ ಬಂದು ಭೇಟಿ ಕೊಡಿಮ್ಮ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಒನ್ಸ್ ನೀವು ಫ್ರೀ ಮಾಡಿಕೊಂಡು ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದಮ್ಮ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಾದ್ರೆ ಒಂದು ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರಮ್ಮ, ತಮ್ಮ ಹೆಸರು? ನನ್ನ ಹೆಸರು ರುಕ್ಮಿಣಿ ಅಂತ ಮೇಡಮ್. ಮಾತಾಡಿ ರುಕ್ಮಿಣಿ ಅವರೇ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ಕಾರ ಅಮ್ಮ, ಹೇಳಿ. ಸರ್, ಇದು ನಮ್ಗೆ ಕೈ ನೋವು ಆಯ್ತಾ ಇತ್ತು. ಓಕೆ. ಕೈ ನೋವು, ಸ್ವಲ್ಪ ಮಂಡಿ ನೋವು ಆಯ್ತಾ ಇತ್ತು. ನಾವು ಅಪೋಲೋದಲ್ಲಿ ತೋರಿಸಿದ್ವಿ. ಓಕೆ. ಬ್ಲಡ್ ಟೆಸ್ಟ್ ಮಾಡಿದ್ರು. ಓಕೆ. ಅದು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಸರ್. ಓಕೆ. ಅದು ಇನ್ನು ಸ್ವಲ್ಪ ಯಾವಾಗಲೂ ತಗೋಬೇಕು ಅಂತ ಹೇಳಿದಾರೆ. ಪದೇ ಪದೇ ಚೆಕ್ ಮಾಡಿಸಿ ಬ್ಲಡ್ ಅಂತಾರೆ. ಓಕೆ ಅಮ್ಮ. ಸೊ ಇದು ನಿಮಗೆ ಕಾಣಿಸ್ಕೊಂಡು ಎಷ್ಟು ವರ್ಷ ಆಯ್ತಮ್ಮ? 2 ವರ್ಷ ಆಯ್ತು ಸರ್. 1 ವರ್ಷ, 1.5 ವರ್ಷ. ಸೊ ನೋಡಿ, 1 ಇಯರ್ ತಗೋತಾ ಇದೀನಿ ಸರ್ ಟ್ರೀಟ್ಮೆಂಟ್. ಓಕೆ ಅಮ್ಮ, ಇವಾಗ ನೀವು 1 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ. ಸೊ ಸತತವಾಗಿ ಒಂದು ರಕ್ತ ಚಿಕಿತ್ಸೆ ಆಗಿರ್ಬೋದು ಅಂಡ್ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಸೊ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಅವ್ರು ರೋಲ್ ಔಟ್ ಮಾಡ್ತಾ ಬರ್ತಾರೆ. ನಾರ್ಮಲಿ ಒಂದು ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ತಿದೆ ಅಂದ್ರೆ ನಾವು ತುಂಬಾ ಕಾಮನ್ ಆಗಿ ನೋಡೋದನ್ನ ಒಂದು ESR ಅಂತ ಹೇಳ್ತೀವಿ, ಇಲ್ಲ CRP ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ RA ಫ್ಯಾಕ್ಟರ್ ಅನ್ನೋದು ಇರುತ್ತೆ. ಸೊ ಇದಿಷ್ಟು ನಾವು ನೋಡ್ತಾ ಬರ್ತೀವಮ್ಮ. ಸೊ ಇದರಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಂಡಾಗ ಅಂಡ್ ಪ್ರಾಪರ್ ಎಕ್ಸ್ರೇ ಮಾಡೋದ್ರ ಮುಖಾಂತರ ಆರ್ಥರೈಟಿಸ್ ನ ಹಂತ ಮತ್ತೆ ಆರ್ಥರೈಟಿಸ್ ನ ತೀವ್ರತೆ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂಡ್ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಅನ್ನೋದು ನಡೀತಾ ಹೋಗೋದು. ಸೊ ನಿಮಗೆ ಅದೇ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರ. ಅಂಡ್ ಇವಾಗ 1 ವರ್ಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಪೇನ್ ಕಿಲ್ಲರ್ಸ್ ರೀತಿ ಮೆಡಿಸಿನ್ಸ್ ಕೂಡ ತಗೊಳ್ತಾ ಇದ್ದೀರಾ. ಸೊ ಇನ್ ಕೇಸ್ ಆ ಟ್ರೀಟ್ಮೆಂಟ್ ಬರೀ ನಿಮಗೆ ತಗೊಂಡಾಗ ಬೆಟರ್ ಆಗ್ತಿದೆ, ಮತ್ತೆ ಟ್ರೀಟ್ಮೆಂಟ್ ಬಿಟ್ರೆ ತಿರ್ಗಾ ಜಾಸ್ತಿ ಆಗುತ್ತೆ. ಅಂಡ್ ಇವೊಂದು ನೀವು ಪದೇ ಪದೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ ಏನ್ ನೀವು ರಿಪೋರ್ಟ್ ಮಾಡಿಸ್ತಾ ಇದ್ದೀರಾ ಅದರಲ್ಲಿ ಯಾವುದೇ ರೀತಿ ಕ್ರಮೇಣವಾಗಿ ಕಮ್ಮಿ ಆಗೋದು ಕಾಣಿಸ್ಕೊಳ್ತಾ ಇಲ್ಲ ಅಂತಂದಾಗ ನೀವು ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಹೋಗ್ಬೋದಮ್ಮ. ಅಂಡ್ ಹೋಮಿಯೋಪತಿ ಅನ್ನೋ ಚಿಕಿತ್ಸೆ ಹೇಗಿದೆ, ನೀವೇನಾದ್ರೂ ಪೇನ್ ಕಿಲ್ಲರ್ ತಗೊಳ್ತಾ ಇದ್ದೀರಾ ಇಲ್ಲ ಸ್ಟಿರಾಯ್ಡ್ ತಗೊಳ್ತಾ ಇದ್ದೀರಾ ಅಂದ್ರೆ ನೀವು ಅದ್ರ ಜೊತೆನೂ ಹೋಮಿಯೋಪತಿ ಅನ್ನೋದನ್ನ ಸೇವಿಸಬಹುದಮ್ಮ. ಬಿಕಾಸ್ ಇಲ್ಲಿ ಕೊಡುವಂತ ಮೆಡಿಸಿನ್ಸ್ ಬಾಡಿಲಿ ಇರುವಂತ ಇನ್ಫೆಕ್ಷನ್ ಅನ್ನೋದು ರೂಟ್ ಕಾಸ್ ಮುಖಾಂತರ ಅದು ಹೋಗ್ಬೇಕು. ಅದಕ್ಕೆ ನಾವು ಮೆಡಿಸಿನ್ಸ್ ಅನ್ನೋದನ್ನ ಕೊಡ್ತಾ ಬರ್ತೀವಿ. ಅಂಡ್ ಇಲ್ಲಿ ಕೊಡುವಂತ ಮೆಡಿಸಿನ್ಸ್ ಇಂದ ನೀವು ತಗೊಳ್ಳುವಂತ ಪೇನ್ ಕಿಲ್ಲರ್ ಆಗಿರ್ಬೋದು, ಸ್ಟಿರಾಯ್ಡ್ಸ್ ಮಾತ್ರೆಗಳಾಗಿರ್ಬೋದು, ಹಂತ ಹಂತವಾಗಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂಡ್ ಇನ್ಫೆಕ್ಷನ್ ರೇಟ್ ಕಡಿಮೆ ಆಗ್ತಿದ್ದಂಗೆ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಇನ್ಕ್ರೀಸ್ ಆಗ್ತಿದ್ದಂಗೆ ಆ ಪೇನ್ ಅನ್ನೋದು ಹೋಗ್ತಾ ಬರುತ್ತೆ. ಅಂಡ್ ಇದನ್ನ ಇನ್ನೂ ಅತಿಯಾಗಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅಂಡ್ ಅದೇ ರೀತಿ ಪೇನ್ ಕಿಲ್ಲರ್ಸ್ ಲೈಫ್ ಲಾಂಗ್ ತಗೊಳಕ್ ಹೋಗ್ಬೇಡಿ. ಸೊ ಹೋಮಿಯೋಪತಿಲಿ ತುಂಬಾ ಒಳ್ಳೆ ಮಾತ್ರೆಗಳಿರುತ್ತೆ. ಯಾವುದೇ ಈಚ್ ಫ್ಯಾಕ್ಟರ್ ಇದ್ರೂ ಕೂಡ ನಿಮ್ಗೆ ಇರುವಂತ ಇಮ್ಯುನಿಟಿಯಿಂದ ಸೊ ಆ ಇನ್ಫೆಕ್ಷನ್ಸ್ ನ ದೂರ ಮಾಡಿ ಒಂದು ಪರ್ಮನೆಂಟ್ ರಿಲೀಫ್ ನಿಮ್ಮ ಒಂದು ಕಾಯಿಲೆಗೆ ಸಿಗುತ್ತಮ್ಮ ಇಲ್ಲಿ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಮ್ಮ? ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಂಡು ತದನಂತರ ಭೇಟಿ ನೀಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ತಮ್ಮ ಹೆಸರು ತಿಳಿಸಿ. ಹಲೋ, ಕೇಳಿಸ್ತಾ ಇದ್ಯಾ? ಎಸ್, ಕರೆ ಕಟ್ಟಾಗಿದೆ. ನೀವು ಯಾವ ರೀತಿಯಾದ ಒಂದು ಹೆಲ್ತ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರು ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಆರ್ಥರೈಟಿಸ್ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಿ ಅಲ್ವಾ? ನೀವು ಕೂಡ ಆರ್ಥರೈಟಿಸ್ ಅಲ್ಲ, ಯಾವುದೇ ರೀತಿಯಾದ ಒಂದು ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಿದ್ರು, ಒಂದು ಸೂಕ್ತವಾದಂತಹ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಟ್ರೀಟ್ಮೆಂಟ್ ಬೇಕು ಅನ್ಕೊಂಡಿದ್ದಲ್ಲಿ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಬಹುದು. ಇನ್ನೂ ಒಂದು ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ ಅಂಡ್ ಮಲ್ಲೇಶ್ವರಂನಲ್ಲಿದೆ. ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಉಡುಪಿ, ಹೊಸಪೇಟೆ ಹೀಗೆ ಕರ್ನಾಟಕದ ನಾನಾ ಭಾಗಗಳ ಜೊತೆಗೆ ಮಹಾರಾಷ್ಟದ ಕೆಲವೊಂದು ಭಾಗದಲ್ಲೂ ಕೂಡ ಈ ಒಂದು ಶಾಖೆ ಇರೋದ್ರಿಂದ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ತದನಂತರ ಭೇಟಿ ನೀಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.
ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರಬಹುದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ